ಕ್ಷೇಮವಾಗಿದ್ದೀರಾ ಎಂಬುದಾಗಿ ನಂಬಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಪುನರುತ್ಥಾನ ದಿನದಲ್ಲಿ ನಾವು ಈ ರೀತಿಯಾಗಿ ಪ್ರತಿ ವಾರವೂ ಕೂಡ ದೇವರ ಅಮೂಲ್ಯವಾದಂಥ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥ ಸೌಭಾಗ್ಯವನ್ನ ದೇವರು ನಮಗೆ ಈ ತಾಂತ್ರಿಕ ಮೂಲಕವಾಗಿ ಈ ಆನ್ಲೈನ್ ಮುಖಾಂತರವಾಗಿ ಒದಗಿಸಿಕೊಟ್ಟದಕ್ಕೋಸ್ಕರವಾಗಿಯೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಮತ್ತೆ ಈ ಒಂದು ಸಂದರ್ಭದಲ್ಲಿ ಈ ಅವಕಾಶ ಕೊಟ್ಟಂತ KCS ತಂಡದ ಅಧ್ಯಕ್ಷರಾದಂಥ ಸ್ಟ್ಯಾನ್ಲಿ ಪಿಂಟದವರಿಗೂ ಒಂದೇ ತಿಳಿಸುತ್ತಾ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನ ಹರಿಸೋಣ. ಪ್ರಿಯ ದೇವಜನರೇ, ಪ್ರತಿ ವಾರವೂ ಕೂಡ ನಾವು ಸತ್ಯವೇದ ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸತ್ಯವೇದದ ಅಭ್ಯಾಸವು ನಿಮ್ಮ ಆತ್ಮೀಯವಾದ ಜೀವಿತಕ್ಕೆ ಒಂದು ಪ್ರೋತ್ಸಾಹವನ್ನ ಮತ್ತೆ ಉತ್ತೇಜನವನ್ನು ಕೊಟ್ಟಿದೆ ಎಂಬುದಾಗಿ ನಂಬಿನ ದೇವ್ರ ಸ್ತೋತ್ರ ಹೇಳ್ತೇನೆ. ಆದರೆ ನಾನು ನಿಮ್ಮ ಅಭಿಪ್ರಾಯನ ಕೇಳ್ತೇನೆ. ನಿಜವಾಗಿ ಕೂಡ ಈ ಒಂದು ಬೈಬಲ್ ಸ್ಟಡಿ ನಿಮಗೆ ಆತ್ಮೀಯವಾದ ಜೀವಿತಕ್ಕೆ ಪ್ರಯೋಜನವಾಗಿದ್ರೆ ಆಗಿದೆ ಎಂಬುದಾಗಿ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಪರವಾಗಿಲ್ಲ. ಆಗಿದೆಯಾ ಎಲ್ರಿಗೂ? ಓಕೆ, ದೇವ್ರ ಸ್ತೋತ್ರವಾಗ್ಲಿ. ಪ್ರಿಯ ದೇವಜನರೇ, ನಾವು ಯಥಾ ಪ್ರಕಾರವಾಗಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಯಾರಾದ್ರೂ ಬಾಯ್ಪಾಠವಾಗಿ ಹೇಳ್ತೀರಾ? ಹಾಗೆ ಓದ್ತೀರಾ ಯಾರಾದ್ರೂ? ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಥ್ಯಾಂಕ್ ಯು. ನೋಡ್ಕೊಂಡು ಓದ್ದಮ್ಮ ಇಲ್ಲ ಹಾಗೆ ಬಾಯಿಪಾಠವಾಗಿ ಹೇಳ್ದ? ಬಾಯಿಪಾಠವಾಗಿ ಹೇಳ್ದಂತೆ. ವೆರಿ ಗುಡ್, ಪರವಾಗಿಲ್ಲ, ಒಂದು ವಾಕ್ಯ ಕಲ್ತಿ. ದೇವ್ರು ನಮ್ಗೆ ಸ್ತೋತ್ರವಾಗ್ಲಿ. ಈ ಒಂದು ಸಂದರ್ಭದಲ್ಲಿ ಈ ವಾಕ್ಯವನ್ನ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಜನನ ವಿಷಯವಾಗಿ ಮತ್ತೆ ಆತನ ಸಮಯ ವಿಷಯವಾಗಿ ತಿಳಿಸ್ಕೊಟ್ಟು ಯೇಸು ಕ್ರಿಸ್ತನ ಬರಣ ವಿಷಯವಾಗಿ ನಾವು ಕಳೆದ 2-3 ವಾರಗಳಿಂದ ಮಾತಾಡ್ತಾ ಇದ್ದೀವಿ. ಈ ಕ್ರಿಸ್ತನ ಬರಣ ಕೂಡ ದೇವರು ತಕ್ಕ ಸಮಯದಲ್ಲಿ ಬರುವಂತನಾಗಿದ್ದಾನೆ. ಆದ್ರೆ ಆತನು ಬರುವಂತ ಸಂದರ್ಭಗಳು ಬಹಳ ಹತ್ತಿರವಾಗಿದೆ. ಯಾಕೆಂದ್ರೆ ನೀವು ಲೋಕವನ್ನ ವೀಕ್ಷಿಸ್ತಾ ಇರ್ಬೇಕಾದ್ರೆ ಎಲ್ಲೆಲ್ಲಿ ನೋಡ್ತಾ ಬಂದ್ರು ಕೂಡ ಯುದ್ಧದ ವಾತಾವರಣನೇ ಕಲ್ಪಿಸ್ಕೊಳ್ತಾ ಇದೆ. ಒಂದು ದೇಶಕ್ಕೆ ನೋಡಿದ್ರೆ ಇನ್ನೊಂದು ದೇಶಕ್ಕೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಯುದ್ಧ ಮಾಡುವಂತ ಸನ್ನಿವೇಶ ಕೂಡ ಜರುಗ್ತಾ ಇದೆ. ಆದ್ರೂ ಕೂಡ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನೀವು ಧೈರ್ಯವಾಗಿರ್ರಿ. ಇದೆಲ್ಲ ನೋಡುವಾಗ ಕ್ರಿಸ್ತನ ಒಂದು ಆಗಮನವು ಹತ್ತಿರವಾಗಿದೆ, ನಾವೆಲ್ಲರೂ ಕೂಡ ಸಂತೋಷವಾಗಿ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ನಮಗೆ ಆದಿಯಲ್ಲೇ ತನ್ನ ವಾಕ್ಯದ ಮೂಲಕವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದೆ. ಅದರಿಂದ ನೋಡಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಅದು ಲೋಕದವರು ಅದನ್ನು ನೋಡಿ ಭಯಪಡ್ತಾರೆ, ಆದ್ರೆ ದೇವಜನರಂತ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವರು ಫಸ್ಟೇ ತಿಳಿಸ್ಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಎಂಬುದಾಗಿ. ಆತನ ಏನ್ ಹೇಳಿದಾನೋ ಅದು ಖಂಡಿತವಾಗಿಯೂ ನೆರವೇರುವಂತದ್ದಾಗಿದೆ. ಆದ್ರೆ ನಮ್ಮ ಒಂದು ಇದು ಗುರಿ ಏನಂದ್ರೆ, ನಾವೆಲ್ಲರೂ ಕೂಡ ಕ್ರಿಸ್ತನ ಭರಣಕ್ಕೋಸ್ಕರವಾಗಿ ಕಾಯ್ತಾ ಇದ್ದೇವೆ. ಈ ಕ್ರಿಸ್ತನ ಭರಣದಲ್ಲಿ ನಾವೆಲ್ಲರೂ ಕೂಡ ಎತ್ತಲ್ಪಡಬೇಕು. ಇದೇ ಒಂದು ಉದ್ದೇಶ, ಈ ಗುರಿಯನ್ನು ಇಟ್ಕೊಂಡು ನಾವು ಬದುಕಬೇಕಾಗಿದೆ. ಕ್ರೈಸ್ತರ ಗುರಿ ಏನಂದ್ರೆ ಆಸ್ತಿ ಮಾಡೋದು, ಅಂತಸ್ತು ಗಳಿಸೋದು, ಅದು ಮುಖ್ಯ ಅಲ್ಲ. ನಮಗೆ ದೇವರು ಕೊಟ್ಟಿರುವಂತ ಗುರಿ ಅಥವಾ ಉದ್ದೇಶ ಏನಂದ್ರೆ, ನಾವು ಒಂದು ವೇಳೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ರೆ, ನಾನು ಯಾವಾಗ ನಿಮ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಜೀವಿತ ಯಾವ ರೀತಿ ಇದೆ ಅಂದ್ರೆ ರೈಟ್ ಅಂಡ್ ಲೆಫ್ಟ್ ಎಂಬುದಾಗಿ. ಅಂದ್ರೆ ಬಲಗಡೆ ಎಡಗಡೆ ಎಂಬುದಾಗಿ. ಏನಂತ ಅಂದ್ರೆ, ಒಂದು ಕಡೆ ಕ್ರಿಸ್ತನ ಬರೋಣ, ಇನ್ನೊಂದು ಕಡೆ ಮರಣ. ಈ ಭರಣಕ್ಕೂ ಮರಣಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಭರಣ ಅಂದ್ರೆ ಕ್ರಿಸ್ತನ್ ನಮ್ಮನ್ನು ನೋಡೋದಕ್ಕೋಸ್ಕರವಾಗಿ ಮಧ್ಯ ಆಕಾಶದಲ್ಲಿ ಬರುವಂಥದ್ದು ಬರೋಣ. ಮರಣ ಅಂದ್ರೆ ನಾವು ಕ್ರಿಸ್ತನ್ ನೋಡುವಂತ ಒಂದು ಸನ್ನಿವೇಶ. ಮರಣ ಬಂದ್ರು ಸರಿನೇ, ಮತ್ತೆ ಭರಣ ಬಂದ್ರು ಸರಿನೇ, ದೇವ್ ನಮಗೆ ಸ್ತೋತ್ರವಾಗ್ಲಿ ಎಂಬುದಾಗಿ ಹೇಳುವಂತ ಮನೋಭಾವನೆ ಉಳ್ಳುವಂತ ಕ್ರೈಸ್ತರಾಗಿ ನಾವಿರಬೇಕು ಎಂಬುದನ್ನು ನೋಡುವಂತರಾಗಿದೆ. ಸರಿ, ಈಗ ಯೇಸು ಕ್ರಿಸ್ತನ ಭರಣ ಹತ್ತಿರವಾಗಿದೆ. ಆತನ 2ನೇ ಭರಣ ಹತ್ತಿರವಾಗುವಂತ ಸನ್ನಿವೇಶ ನಡೀತಾ ಇದೆ. ಅದೇ ತರ ಎಲ್ಲ ಕಡೆ ಕೂಡ ವಾತಾವರಣ ಕೂಡ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಜೀವಿತಗಳಲ್ಲಿ ಶಿಷ್ಯರಾದ ಮೇಲೆ, ಯೇಸು ಕ್ರಿಸ್ತನ ಶಿಷ್ಯರಾದ ಮೇಲೆ ಭರಣವನ್ನು ಎದುರು ನೋಡ್ತೀವಿ, ಒಳ್ಳೇದೇ. ಆದ್ರೆ
ಅದರಲ್ಲಿ ಮುಖ್ಯವಾದಂಥ ವಿಷಯ ಏನೆಂದರೆ, ಯೇಸು ಕ್ರಿಸ್ತನ ಶಿಷ್ಯರಾದ ಮೇಲೆ ನಮಗೆ ಆತನ ಭರಣ ವಿಷಯವಾಗಿ ಸಮಯ ಗೊತ್ತಿಲ್ಲದ ಕಾರಣ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಆದರೆ ಕಾಯ್ಬೇಕಾದ್ರೆ ನಮಗೆ ಎರಡು ಮುಖ್ಯವಾದಂಥ ಇರ್ಬೇಕಂತ. ಅದರಲ್ಲಿ ಒಂದೇನೆಂದ್ರೆ ವೈರಾಗ್ಯ ಇರ್ಬೇಕು ನಮಗೆ. ಏನು ವೈರಾಗ್ಯ ಅಂದ್ರೆ, ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೇನೆ, ನನ್ನ ಜೀವಿತಗಳಲ್ಲಿ ಏನೇ ಬಂದರೂ ಸರಿನೇ ಆತನ ಭರಣವನ್ನ ನಾನು ಹೇಗಾದ್ರೂ ಮಾಡಿ ಆತನ ಭರಣದಲ್ಲಿ ನಾನು ಎತ್ತಲ್ಪಡಬೇಕು, ಯಾಕೆಂದ್ರೆ ಆತನ ಶಿಷ್ಯನಾಗಿದ್ದೇನೆ ಎಂಬುದಾಗಿ ಮೊದಲನೇದಾಗಿ ನೋಡ್ತೇವೆ. ಎರಡನೇದಾಗಿ, ಯೇಸು ಕ್ರಿಸ್ತನು ಶಿಷ್ಯರಾದ ಕಾರಣ ನನ್ನ ಒಂದು ಜೀವಿತಗಳಲ್ಲಿ ಪ್ರಥಮ ಸ್ಥಾನವನ್ನ ಯೇಸು ಕ್ರಿಸ್ತನಿಗೆ ನಾನು ಕೊಡ್ತೇನೆ. ಈತನ ಬಿಟ್ರೆ ನಾನು ಯಾರಿಗೂ ಕೊಡೋದಿಲ್ಲ. ನಿಜವಾದ ಶಿಷ್ಯರ ಗುಣಲಕ್ಷಣ, ಗುಣ ಏನಂದ್ರೆ ಎರಡು ವಿಷಯ. ಒಂದು, ವೈರಾಗ್ಯ ಇರಬೇಕು. ನನ್ನ ದೇವರಿಗೋಸ್ಕರವಾಗಿ ನಾನು ಬದುಕ್ತಾ ಇದ್ದೇನೆ. ಅನೇಕ ಸಾರಿ ಕ್ರೈಸ್ತರಾದರೂ ಕೂಡ ನಾವು ಯಾಕೆ ಬದುಕ್ತಾ ಇದ್ದೀವಿ ಎಂಬುದಾಗಿ ಅನೇಕ ಸಾರಿ ನಮಗೇನೆ ಅರ್ಥ ಆಗಲ್ಲ. ಇನ್ನು ನಮಗೆ ಅರ್ಥ ಆಗಿಲ್ಲ ಅಂದಮೇಲೆ ಇನ್ನು ಲೋಕದವ್ರಿಗೆ ಏನು ಅರ್ಥ ಆಗುತ್ತೆ? ಅದರಿಂದ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಶಿಷ್ಯರಾದ ಕಾರಣ ನಮ್ಮಲ್ಲಿ ಎರಡು ಮುಖ್ಯವಾದಂಥ ಗುಣ. ಒಂದು, ವೈರಾಗ್ಯ ಇರಬೇಕು. ಎರಡನೇದಾಗಿ, ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಬೇಕು. ಇದನ್ನು ಕುರಿತು ಬೈಬಲ್ ಏನು ಹೇಳುತ್ತೆ? ಶಿಷ್ಯರಿಗೆ ವೈರಾಗ್ಯ ಇರಬೇಕಾದ್ರೆ ಏನೆಲ್ಲ ಕಾರ್ಯಗಳು ನಡೀತೆ ಎಂಬುದಾಗಿ ಸತ್ಯವಾದ ಆಧಾರವಾಗಿ ಕೆಲವು ವಾಕ್ಯಗಳನ್ನು ನೋಡೋಣ. ಮೊದಲನೇದಾಗಿ, ಯೇಸು ಕ್ರಿಸ್ತನ ಶಿಷ್ಯರಾಗಬೇಕಾದ್ರೆ ನಮಗೆ ವೈರಾಗ್ಯ ಇರಬೇಕೆಂಬುದಾಗಿ ಕೆಲವು ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನ ತನಕ ಯಾರಾದರೂ ಓದಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ರಿಂದ ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪುಗಳನ್ನ ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಶಿಷ್ಯರಲ್ಲಿ ಬೇರೊಬ್ಬನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ, ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು. ಸಾಕು ಸಿಸ್ಟರ್. ಇಲ್ಲೇನು ನೋಡ್ತಾ ಇದ್ದೀವಿ ಅಂದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ವೈರಾಗ್ಯ ಇರುವಂಥವರು ಶಿಷ್ಯರಾಗಿರ್ತಾರೆ ಎಂಬುದಕ್ಕೆ ಒಂದು ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಏನಂತ ಅಂದ್ರೆ, ಯೇಸು ಕ್ರಿಸ್ತನು ಸುತ್ತಮುತ್ತಲು ಬಹು ಜನರು ಗುಂಪು ಗುಂಪಾಗಿ ನೋಡ್ತಾರೆ. ನೋಡಿದಾಗ ಅದರಲ್ಲಿ ಒಬ್ಬ ಶಾಸ್ತ್ರಿ ಅವನ ಹತ್ತಿರಕ್ಕೆ ಬಂದು ಯೇಸ್ವಾಮಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಹಿಂಬಾಲಿಸ್ತಾ ಇದ್ದೀನಿ, ನೀನು ಎಲ್ಲಿ ಹೋದ್ರೂ ಸರಿ ನಾನು ಬರ್ತೀನಿ ಎಂಬುದಾಗಿ ಆತನೇ ವಾಲಂಟ್ರಿಯಾಗಿ, ಅಂದರೆ ಯೇಸ್ವಾಮಿಯನ್ನು ಕರೆದಿಲ್ಲ, ಅವನು ತಾನಾಗಿ ಏನು ಮಾಡ್ತಾ ಇದ್ದಾನೆ, ಅವನು ಬರ್ತಾ ಇದ್ದಾನೆ. ವಾಕ್ಯ ನೋಡ್ರಿ, 19 ವಚನ ಮಾತ್ರ ಓದಿ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಸಾಕು ಸಿಸ್ಟರ್. ಪ್ರಿಯ ದೇವಜನರೇ, ಕೆಲವು ಸಮಯಗಳಲ್ಲಿ ಈ ವಾಕ್ಯ ಓದಬೇಕಾದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ವಾಕ್ಯಗಳನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದರೆ, ಈಗ ಆ ಶಾಸ್ತ್ರಿ ಹೇಳ್ತಾ ಇದ್ದಾನೆ, ದೇವ್ರ ಗುರುವೇ, ನಾನು ನಿನ್ನನ್ನು ಹಿಂಬಾಲಿಸ್ತೀನಿ, ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರೆ, ಯೇಸ್ವಾಮಿ ಉತ್ತರ ಏನು ಕೊಡಬೇಕಾಗಿತ್ತು? ಈಗ ನೀವೇ ಆದರೂ ಸರಿ, ಯಾರಾದರೂ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ, ಒಂದು ಬರೋ ಥರ ಇದ್ರೆ ಬನ್ನಿ ಅಂತ ಕರಿತೀರ, ಎರಡನೇದು ಬರಲಿಲ್ಲ ಅಂದರೆ ಬರಬೇಡಿ ಅಂತ ಹೇಳ್ತೀರ. ಆದರೆ ಇಲ್ಲಿ ಯೇಸ್ವಾಮಿ ನೋಡಬೇಕಾದ್ರೆ ಇಲ್ಲಿ ಕೊಡುವಂಥ ಉತ್ತರ ಒಂಥರ ವಿಚಿತ್ರವಾಗಿದೆ. ಅವನು ಕೇಳಿದ್ದು, ನಾನು ಹಿಂಬಾಲಿಸ್ತಾ ಇದ್ದೀನಿ, ನಿನ್ನ ಜೊತೆ ಬರ್ತೀನಿ, ಎಲ್ಲಿ ಹೋದ್ರು ಅಂತ ಹೇಳ್ತಾ ಇದ್ದಾನೆ. ಆಗ ಯೇಸ್ವಾಮಿ ಏನು ಉತ್ತರ ಕೊಡ್ಬೋದಾಗಿತ್ತು? ನೀವೇ ಹೇಳಿ. ಕೇಳಿಸ್ತಾ ಇದೆಯಾ? ಈಗ ಒಬ್ಬ ಶಿಷ್ಯ ಬಂದು ಕೇಳ್ತಾ ಇದ್ದಾನೆ, ಶಾಸ್ತ್ರಿ,
ಸ್ವಾಮಿ ನಾನು ನಿನ್ನ ಜೊತೆ ಬರ್ತೀನಿ, ನೀನು ಎಲ್ಲೋದ್ರೂ ಸರಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಗ ಯೇಸ್ವಾಮಿ ಉತ್ತರ ಕೊಡಬೇಕಾದ್ರೆ ಏನು ಕೊಡ್ಬೋದಾಗಿತ್ತು ನಮ್ಮ ಪ್ರಕಾರ, ಲೋಕದ ರೀತಿಯಲ್ಲಿ ಇರಬೇಕಾದ್ರೆ? ನಮ್ಮನೆಗೆ ಕರಿಬಹುದು. ಒಂದ್ ವೇಳೆ ಬರದಿದ್ರೆ ಬಾ ಅಂತ ಕರಿಬಹುದು, ಇಲ್ಲ ಬೇಡ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಯೇಸ್ವಾಮಿ ಕೊಡುವಂತ ಉತ್ತರಕ್ಕೂ ಆ ವ್ಯಕ್ತಿ ಕೇಳುವಂತ ಪ್ರಶ್ನೆಗೂ ಏನಾದ್ರು ಸಂಬಂಧ ಇದೆಯಾ? ಸಂಬಂಧ ಇದೆಯಾ? ಇಲ್ಲ. ಸಂಬಂಧ ಇಲ್ಲ ಅಂತ ನಾವು ಲೋಕದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಅದಕ್ಕೆ ಈ ಸತ್ಯವೇದನ ಏನಂತ ಕರಿತೀವಿ ಅಂದ್ರೆ ಪರಿಶುದ್ಧಾತ್ಮದಿಂದ ಪ್ರೇರಿಸಲ್ಪಟ್ಟಂತ ವಾಕ್ಯ. ಯಾಕಂದ್ರೆ ಆ ವಾಕ್ಯಗಳಲ್ಲಿ ಎಷ್ಟೋ ಗೂಢಾರ್ಥಗಳಿರ್ತವೆ, ಆದ್ರೆ ನಮ್ಗದು ಅರ್ಥ ಆಗೋದಿಲ್ಲ. ಆದ್ರೆ ದೇವರ ಆತ್ಮನಿಂದ ಪ್ರೇರಣೆಯಿಂದ ಇದ್ದಾಗ ಮಾತ್ರ ನಮ್ಗೆ ಆ ವಿಷಯ ಅರ್ಥ ಆಗ್ತಾ ಇದೆ. ಇಲ್ಲಿ ಶಾಸ್ತ್ರೀಯ ವಿಷಯವಾಗಿ ನಾನು ನಿಮ್ಗೆ ಹೇಳಿದ್ದೇನೆ, ಅದ್ರ ಕೆಲವ್ರು ಕೇಳಿರ್ತೀರ, ಮರ್ತೋಗ್ತೀರ. ಈ ಶಾಸ್ತ್ರಿಗಳು ಯಾರಂದ್ರೆ ಈ ಮೋಶೆ ಧರ್ಮಶಾಸ್ತ್ರವನ್ನ ಅವರು ನಕಲಿ, ಅಂದ್ರೆ ಜೆರಾಕ್ಸ್ ಅಂತ ಹೇಳ್ತೀವಲ್ಲ ನಾವು ಈ ಕಾಲದಲ್ಲಿ, ಆ ಕಾಲದಲ್ಲಿ ಮಿಷಿನ್ ಇರಲಿಲ್ಲ. ಅವಾಗ ಏನ್ ಮಾಡೋರಂದ್ರೆ ಈ ಶಾಸ್ತ್ರಿಗಳು ಮೋಶೆ ಧರ್ಮಶಾಸ್ತ್ರವನ್ನ ಬರೆದು ನಕಲಿನ ಬರೆದು ಸೇಲ್ ಮಾಡ್ತಾ ಇದ್ರು. ಆದ್ರೆ ಇವರು ಬರೆಯುವಂತ ವಿಷಯಗಳಲ್ಲಿ ಬಹಳ ನಿಪುಣರಾಗಿದ್ರು. ಈಗ ನೋಡ್ರಿ, ನಾವು ಕೂಡ ಈ ಮೋಶೆ ಧರ್ಮಶಾಸ್ತ್ರ ನಮ್ಮ ಕೈಗಳಲ್ಲಿ ಸಿಗ್ಬೇಕಾದ್ರೆ ದೇವರು ಅವರನ್ನ ಬಲವಾಗಿ ಉಪಯೋಗ ಮಾಡಿಕೊಂಡ್ರು. ಯಾರಿಗೆ? ಶಾಸ್ತ್ರಿಗಳಿಗೆ. ಆದ್ರೆ ಶಾಸ್ತ್ರಿಗಳಿಗೆ ದೇವರ ವಿಷಯದಲ್ಲಿ ಆಸಕ್ತಿಯೇನೂ ಇಲ್ಲ, ಆದ್ರೆ ಅವ್ರ ಕೆಲಸದ ವಿಷಯದಲ್ಲಿ ಬಹಳ ಆಸಕ್ತಿ ಇತ್ತು. ಏನ್ ಆಸಕ್ತಿ ಅಂದ್ರೆ ಮೋಶೆಯ ಧರ್ಮಶಾಸ್ತ್ರವನ್ನ ಅವರು ಬರೆದಿಡೋದ್ರಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಅಚ್ಚುಕಟ್ಟಾಗಿ ಬರೆಯುವಂತ ಕೆಲಸ, ಆ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಆ ಒಂದು ಶಾಸ್ತ್ರಿ ಈಗ ಯೇಸು ಕ್ರಿಸ್ತನ್ ನೋಡಿ ಹೇಳ್ತಾ ಇದ್ದಾನೆ, ಗುರುವೇ ನಾನು ನಿನ್ ಜೊತೆ ಬರ್ತೀನಿ, ನೀ ಎಲ್ಲೋದ್ರೂ ನಾನು ಬರ್ತೀನಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ಬರಬೇಡ ಅಂತ ಹೇಳ್ಬೇಕು, ಇಲ್ಲ ಬಾ ಅಂತ ಹೇಳ್ಬೇಕಾಗಿತ್ತು ಲೋಕದ ರೀತಿಯಲ್ಲಿ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ವಿಷಯ ಏನಂದ್ರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳ ಇಲ್ಲ ಎಂದು ಹೇಳಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇದರ ಅರ್ಥ ಏನು? ಅವನ್ ಕೇಳದ, ಸ್ವಾಮಿ ನಿನ್ ಜೊತೆ ಬರ್ತಾ ಇದ್ದೀನಿ, ಗುರುವೇ ನೀನ್ ಎಲ್ಲಿ ಹೋದ್ರು ಸರಿ ನಾನು ನಿನ್ ಜೊತೆ ಬರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳಿವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳ ಇಲ್ಲ. ಈ ವಾಕ್ಯನ ಓದ್ಬಿಟ್ಟು ಅನೇಕರು ಯೇಸು ಸ್ವಾಮಿನ ಏನ್ ಮಾಡ್ಬಿಟ್ಟಿದ್ದಾರೆ, ಬಡವರಾಗಿ ಮಾಡ್ಬಿಟ್ಟಿದ್ದಾರೆ. ಅನೇಕರು ಈ ವಾಕ್ಯ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಕ್ರೈಸ್ತ ಸಮುದಾಯದಲ್ಲಿ ಯೇಸು ಸ್ವಾಮಿ ಹಿಂದೆ ಬಂದ್ರೆ ನಮ್ಗೆ ಏನು ಸಿಗೋಲ್ಲ, ಯೇಸು ಸ್ವಾಮಿ ಹಿಂದೆ ಬರ್ತೀನಿ ಅಂತ ಒಬ್ಬ ವ್ಯಕ್ತಿ ಬಂದಾಗ ಯೇಸು ಸ್ವಾಮಿ ಕೊಡುವಂತ ಸ್ಟೇಟ್ಮೆಂಟ್ ಏನಂದ್ರೆ, ಅಂದ್ರೆ ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಆಡುವಂತ ಪಕ್ಷಿಗಳಿಗೆ ಗೂಡುಗಳಿವೆ, ಆದ್ರೆ ಮನುಷ್ಯನಿಗೆ ತಲೆಯಷ್ಟು ಇಡುವಷ್ಟು ಮನೆ ಕೂಡ ಇಲ್ಲ ಎಂಬುದಾಗಿ ಈ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಎಷ್ಟೋ ಕ್ರೈಸ್ತ ಸಮುದಾಯದಲ್ಲಿರುವಂತ ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದರ ಒಂದು ಆಳವಾದಂತ ರಹಸ್ಯವನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಂತ ಅಂದ್ರೆ, ಆ ಶಾಸ್ತ್ರಿ ಕೇಳುವಂತ ಪ್ರಶ್ನೆಗೆ ಯೇಸು ಸ್ವಾಮಿ ಕೊಡುವಂತ ಉತ್ತರ ಅದು ಬಹಳ ಅದ್ಭುತವಾದಂತ ಉತ್ತರ. ಇದು ಹೆಂಗೆ ಅದ್ಭುತವಾದಂತ ಉತ್ತರ ಅಂತ ಹೇಳಿದ್ರೆ, ಇದನ್ನ ವಿವರಣೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಆತನ ಹೇಳ್ತಾ ಇದ್ದಾನೆ, ನಾನು ಹಿಂಬಾಲಿಸ್ತೀನಿ ನಿನ್ನ ಗುರುವೇ ಅಂತ ಹೇಳಿದಾಗ ಯೇಸು ಸ್ವಾಮಿ ಆತನ ದೇವರಾದ ಕಾರಣ ಆತನ ವಾಕ್ಯನ ನೋಡ್ಕೊಂಡ್ಬರ್ಬೇಕಾದ್ರೆ ಕೀರ್ತನೆ 11ರಲ್ಲಿ ಕೂಡ ನಾವು ನೋಡ್ತೇವೆ, ದೇವರು ಹೃದಯಗಳನ್ನ ಪರಿಶೋಧಿಸುವಂತವನು. ಬೇಕಾದಷ್ಟು ವಾಕ್ಯಗಳನ್ನು ನೋಡ್ತೇವೆ. ಅಂದ್ರೆ ದೇವರು ನಮ್ಮ ಅಂತರ್ಯಗಳನ್ನ ಪರಿಶೋಧನೆ ಮಾಡುವಂತ ದೇವರು. ಈ ಒಬ್ಬ ವ್ಯಕ್ತಿ ಶಾಸ್ತ್ರಿ ನಾನು ಹಿಂಬಾಲಿಸ್ತೀನಿ ಗುರುವೇ ಎಂಬುದಾಗಿ ಹೇಳುವಾಗ ಆತನು ದೇವರಾದ ಕಾರಣ ಅವನ ತನ್ನ ಹೃದಯವನ್ನ ಪರಿಶೋಧನೆ ಮಾಡ್ತಾ ಇದ್ದಾರೆ. ಹೃದಯ ಅಂತ ಹೇಳಿದ್ರೆ ಲೌಕಿಕವಾದ ರೀತಿಯಲ್ಲಿ ಒಂದು ಇದು ಬೈಬಲ್ ಪ್ರಕಾರವಾಗಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಎಲ್ಲೆಲ್ಲಿ ಹೃದಯ ಬರುತ್ತೋ ಅಲ್ಲಿರುವಂತ ಸ್ಥಳಗಳಲ್ಲಿ ನಾವೇನ್ ತಿಳ್ಕೋಬೇಕಾಗಿದೆ ಅಂದ್ರೆ ಅದು ಆತ್ಮ ಎಂಬುದಾಗಿ, ಅಂದ್ರೆ ಅವರ ಮನುಷ್ಯನ ಆತ್ಮ ಅಥವಾ ಮನಸ್ಸು ಎಂಬುದಾಗಿ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಈಗ ಇದರಲ್ಲಿ ಒಂದು ಕಾಂಟ್ರವರ್ಸಿ ಲೋಕದಲ್ಲಿ ನೋಡ್ತಾ ಇದ್ದೀವಿ. ಏನಂತ ಅಂದ್ರೆ, ಕೆಲವರು ಯೇಸು ಸ್ವಾಮಿನ ದೇವರು ಎಂಬುದಾಗಿ ಒಪ್ಪೋದಿಲ್ಲ, ಆತನು ಪ್ರವಾದಿ, ಆತನು ಎಂಬುದಾಗಿ ಅನೇಕರು ಹೇಳೋದನ್ನ ನೀವು ಕೇಳಿಸ್ಕೊಂಡಿದ್ದೀರ. ಆದ್ರೆ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಎಲ್ಲರೂ ಬರ್ದಿದಾರ ಅನ್ನೋ ವಾದ ವಿವಾದಗಳು
ಲೋಕದಲ್ಲಿ ಅನೇಕ ಕಡೆ ನಡೀತಾ ಇದೆ. ಏನ್ ಹೇಳ್ತಾರೆ ಅಂದ್ರೆ ಅವರು ಯೇಸು ಸ್ವಾಮಿ ತನ್ನ ಬಾಯಿಯಿಂದ ಯಾವತ್ತಾದರೂ ಸರಿ ನಾನು ದೇವರು ಎಂಬುದಾಗಿ ಹೇಳಿದ್ದಾರ ಎಂಬ ಪ್ರಶ್ನೆ ಲೋಕದಲ್ಲಿ ಕೇಳ್ತಾ ಇದ್ದಾರೆ. ಆದರೆ ನಮಗೆ ವಾಕ್ಯ ಗೊತ್ತಿರ್ತದೆ, ಯಾವ ರೀತಿ ಅರ್ಥ ಮಾಡಿಕೊಂಡು ಅಂತ ಕೇಳುವವರಿಗೆ ಉತ್ತರ ಕೊಡಬೇಕೆಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. ಸರಿ, ಈಗ ಈ ವಿಷಯಕ್ಕೆ ಬರೋಣ. ಯೇಸು ಕ್ರಿಸ್ತನು ದೇವರಾದ ಕಾರಣ ಹೃದಯವನ್ನು ಪರಿಶೋಧನೆ ಮಾಡುವಂತ ಶಕ್ತಿ ಇರೋದು ಯಾರಿಗೆ ಅಂದ್ರೆ ದೇವರಿಗೆ ಮಾತ್ರ. ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಕಲಿಯುವಂತ ಆತ್ಮೀಯ ಪಾಠ ಏನಂದ್ರೆ, ಮನುಷ್ಯರಾದರೂ ಮುಖಗಳನ್ನು ನೋಡ್ತಾರೆ, ಆದ್ರೆ ದೇವರಾದರೂ ನಮ್ಮ ಹೃದಯಗಳನ್ನ ಪರಿಶೋಧನೆ ಮಾಡ್ತಾನೆ. ಹಾಗಾದ್ರೆ ಪರಿಶೋಧನೆ ಮಾಡುವಂತ ಶಕ್ತಿ ಯಾರಿಗಿದೆ ಅಂದ್ರೆ ದೇವ್ರಿಗೆ ಬಿಟ್ರೆ ಈ ಲೋಕದಲ್ಲಿ ಯಾರಿಗೂ ಕೂಡ ಇಲ್ಲ. ಹಾಗಾದ್ರೆ ಈ ವಾಕ್ಯದ ಆಧಾರದ ಮೇಲೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂಬುದಾಗಿ ಇಲ್ಲಿ 100% ಎಷ್ಟೋ ವಿಷಯ ಇದೆ, ಆದರೆ ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆತನು ದೇವರು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಆತನ ಹಿಂಬಾಲಿಸ್ತಾನೆ ಎಂಬುದಾಗಿ ಹೇಳುವಾಗ ನಾವೆಲ್ಲ ಖುಷಿ ಪಡ್ತೇವೆ. ಏನಂತ ಅಂದ್ರೆ, ಪರವಾಗಿಲ್ಲ, ಆತನು ಬರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಯೇಸು ಸ್ವಾಮಿ ಬೇಡ ಅಂತ ಹೇಳಕ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಯೇಸು ಕ್ರಿಸ್ತನು ತಾನು ದೇವರು ಎಂಬುದಾಗಿ ಅನೇಕ ವಾಕ್ಯಗಳು ಉಂಟು. ಅದರಲ್ಲಿ ಕೆಲವು ವಿಷಯ ನಿಮ್ಗೆ ಹೇಳ್ಬೇಕಾದ್ರೆ, ಯೋಹಾನ್ ಬರೆದ ಸುವಾರ್ತೆಗಳಲ್ಲಿ ನೀವು ಪೂರ್ತಿಯಾಗಿ ಓದ್ಬೇಕಾದ್ರೆ ಅಲ್ಲಿ ಅನೇಕ ಕಡೆಗಳಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತೇನಂದ್ರೆ, ಯೇಸು ಸ್ವಾಮಿ ಕುರಿತು ಇವರು ಯಾರು ಯೋಹಾನನ್ ಬರಿತಾ ಇರ್ತಾನೆ, ಸುಮಾರು 7 ಸಾರಿ ಅಲ್ಲಿ ಹೇಳುವಂತ ಮಾತೇನಂದ್ರೆ, ಅಲ್ಲಿ ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಕುರುಬ ಎಂಬುದಾಗಿ ಆತನು ಅನೇಕ ಕಡೆಗಳಲ್ಲಿ ಸುಮಾರು 7 ಸಾರಿ ಹೇಳೋದು ನೋಡ್ತಾ ಇದ್ದೀವಿ. ಅಂದ್ರೆ ಯೇಸು ಕ್ರಿಸ್ತನು ನಾನೇ ನಾನೇ ಎಂಬುದಾಗಿ ಹೇಳುವುದಕ್ಕೆ, ನಾನೇ ಆದಿಯು ಅಂತ್ಯವೂ ಎಂಬುದಾಗಿ ಕೂಡ ಹೇಳುವುದಕ್ಕೆ ಕಾರಣ ಏನಂದ್ರೆ, ಇಡೀ ಲೋಕದಲ್ಲಿ ಯಾರು ಕೂಡ ಆ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅನೇಕರು ಬಂದ್ರು ಹೋದ್ರು, ಅವರೆಲ್ಲ ಮನುಷ್ಯರು. ಅಂದ್ರೆ ಅವ್ರು ಏನಾಗಿದ್ರು ಅಂದ್ರೆ, ಲೋಕದಲ್ಲಿ ಬರುವಾಗ ಮನುಷ್ಯನಾಗಿ ಹುಟ್ಟಿ ಬಂದ್ರು, ಆದ್ರೆ ಅವರು ಮಾಡುವಂತ ಒಳ್ಳೆ ಕಾರ್ಯದಿಂದ ಜನರು ಅವ್ರನ್ನ ದೇವರಾಗಿ ಮಾಡ್ಬಿಟ್ರು. ಆದ್ರೆ ಯೇಸು ಕ್ರಿಸ್ತನ ಆ ರೀತಿ ಆಗಲ್ಲ. ಆತನು ಹುಟ್ಟುವಾಗ್ಲೇನೆ ದೇವರಾಗಿ ಹುಟ್ಟಿ ಬಂದವನು ಎಂಬುದನ್ನ ಅನೇಕ ವಾಕ್ಯ ಆಧಾರಗಳನ್ನ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಆತನು ದೇವರಾದ ಕಾರಣ ಹೃದಯಗಳನ್ನ ಪರಿಶೋಧನೆ ಮಾಡಿ ಆತನ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆತನ ಹೇಳುವಂತ ವಿಷಯ ಏನಂದ್ರೆ, ನೀನನ್ನ ಹಿಂಬಾಲಿಸ್ತಾ ಇದೀಯಾ ಸಂತೋಷ ಎಂಬುದಾಗಿ ಹೇಳಿಲ್ಲ. ಅದಕ್ಕೆ ಬದಲಾಗಿ ಹೇಳ್ತಾ ಇದ್ದಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹರಡುವಂತ ಅಕ್ಕಿಗಳಿಗೆ ಗೂಡುಗಳಿವೆ. ಇದರ ಅರ್ಥ ಏನಂದ್ರೆ, ದೇವರಲ್ಲಿ ಯೇಸು ಕ್ರಿಸ್ತನು ಆತನ ಹೃದಯವನ್ನ ಅಂದ್ರೆ ಆತ್ಮನ ಪರಿಶೋಧನೆ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂತ ಸ್ಟೇಟ್ಮೆಂಟ್ ಅಂದ್ರೆ, ನಿನ್ನ ಆತ್ಮದಲ್ಲಿ ನರಿಗಳಿಗೆ ಜಾಗ ಕೊಟ್ಟಿದೆಯಾ? ಅಂದ್ರೆ ಅನೇಕ ವಿಧವಾದಂತ ಈ ಕಾರ್ಯಗಳಿಗೆ, ಅಂದ್ರೆ ಈ ನರಿ ಅಂದ್ರೆ ತಂತ್ರ, ಅಂದ್ರೆ ಲೌಕಿಕವಾದಂತ ಕಾರ್ಯಗಳಿಗೆ ನಿನ್ನ ಹೃದಯವನ್ನ ನೀನೇನ್ ಮಾಡಿದ್ಯಾ ಅಂದ್ರೆ ಒಪ್ಪಿಸ್ಕೊಟ್ಬಿಟ್ಟಿದ್ಯಾ. ಅಂದ್ರೆ ಅನೇಕ ನರಿಗಳು ವಾಸ ಮಾಡ್ತಾ ಇದೆ. ಅಂದ್ರೆ ನರಿಗಳ ಒಂದು ಗುಣ ಹೇಗಿದೆ ಅಂದ್ರೆ, ಅದು ತಂತ್ರ ಮಾಡಿನೇ ಬದುಕುವಂತ ಗುಣ. ಅದೇ ತರ ನಿನ್ನ ಹೃದಯದಲ್ಲಿ ನಾನು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ನಿನ್ನ ಒಂದು ಹೃದಯದಲ್ಲಿ ಏನಾಗಿದೆ ಅಂದ್ರೆ, ನರಿಗಳು ವಾಸ ಮಾಡ್ತಾ ಇದೆ. ಅಂದ್ರೆ ಎಂತ ನರಿಗಳಂದ್ರೆ, ಅಂದ್ರೆ ಕೆಟ್ಟ, ಅಂದ್ರೆ ಕ್ಯಾರೆಕ್ಟರ್ಸ್ಗಳು, ಅಂದ್ರೆ ಕೆಟ್ಟ ಗುಣಗಳು ನಿನ್ನಲ್ಲಿ ವಾಸ ಮಾಡ್ತಾ ಇದೆ. ಆ ನರಿಗಳಿಗೆ ನೀನು ಅವಕಾಶ ಕೊಟ್ಟಿದ್ಯಾ, ಜಾಗ ಕೊಟ್ಟಿದ್ಯಾ? ನಂತರ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿ ಹರಡುವಂತ ಪಕ್ಷಿಗಳಿಗೆ ಗೂಡನ್ನ ಕೊಟ್ಬಿಟ್ಟಿದ್ಯಾ. ಅಂದ್ರೆ ಆಲೋಚನೆ, ಒಂದು ಬರೀ ಕೆಟ್ಟ ಆಲೋಚನೆ ಹೃದಯದಲ್ಲಿ ತುಂಬಿಕೊಂಡಿದ್ಯಾ. ಶಾಸ್ತ್ರೀಯೇ, ನಿನ್ನ ಒಂದು ಹೃದಯದಲ್ಲಿ ಈ ಲೋಕದ ಕಾರ್ಯಗಳು ನರಿಗಳಿಗೆ ಕೊಟ್ಟಿದೆ ಜಾಗ, ಮತ್ತೆ ನಿನ್ನ ಹೃದಯದಲ್ಲಿ ಈ ಆಕಾಶದಲ್ಲಿ ಹರಡುವಂತ ಪಕ್ಷಿಗಳಿಗೆ ಆಲೋಚನೆಗಳಿಗೆ ನೀನ್ ಜಾಗ ಕೊಟ್ಟಿದ್ಯಾ. ಈಗ ನಿನ್ನ ಹೃದಯ ಏನಾಗಿದೆ, ಪೂರ್ತಿಯಾಗಿದೆ, ಸಂಪೂರ್ಣವಾಗಿ ನರಿಗಳಿಗೆ ಗೂಡುಗಳು ತುಂಬಿಕೊಂಡಿದೆ, ಕೆಟ್ಟ ಕಾರ್ಯಗಳು ತುಂಬಿಕೊಂಡಿದೆ, ಕೆಟ್ಟ ಆಲೋಚನೆಗಳು ತುಂಬಿಕೊಂಡಿದೆ. ಇದರಲ್ಲಿ ಮನುಷ್ಯ ಕುಮಾರನ ತಲೆ ಇಡುವಷ್ಟು ಸ್ಥಳನೂ ಇಲ್ವಲ್ಲ. ನೀನೇನೋ ಬರ್ತೀನಿ ಅಂತ ಹೇಳ್ತಾ ಇದೀಯ, ಆದ್ರೆ ನನಗೆ ಬರುವುದಕ್ಕೆ ಒಳಗಡೆ ಏನಿಲ್ಲ ಅಂತೆ, ಸ್ಥಳನೇ ಇಲ್ಲ. ಮನುಷ್ಯ ಕುಮಾರನು ಬಂದು ನಿನ್ನಲ್ಲಿ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲದೆ ಪೂರ್ತಿಯಾಗಿ ಲೋಕನೇ ತುಂಬಿಸ್ಕೊಂಡಿದ್ಯಾ. ಈ ರೀತಿ ತುಂಬಿಸ್ಕೊಂಡಿರೋದ್ರಿಂದ ನಾನು ನಿನ್ನ ಹೃದಯದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ
ಪ್ರಿಯ ದೇವ ಜನರೇ, ನಮ್ಮ ಒಂದು ಜೀವಿತ ಕೂಡ ನಾವು ಪ್ರಾರಂಭದಲ್ಲಿ ಹೇಗಿರ್ತೀವಿ ಅಂದ್ರೆ, ಇದೇನಂದ್ರೆ ಯೇಸು ಕ್ರಿಸ್ತನ ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ನಡೆದಂತ ವಿಷಯ. ಇದು ಒಂದು ಸ್ವಲ್ಪ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಏನಂತ ಅಂದ್ರೆ, ಈ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗೋದ್ಕಿಂತ ಮುಂಚೆ ನಡೆದಂತ ಘಟನೆಗಳು ಇವು. ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಗೆ ಹೋಗಿ ಬಂದ ಮೇಲೆ ಅವಾಗ ನಡೆದಂತ ಘಟನೆಗಳು ಬೇರೆ. ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಈಗ ಇನ್ನು ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಹೊಂದದೇ ಇರುವಂತ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಆ ರೀತಿ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಮೇಲೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತಾರೋ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಪರಿಶುದ್ಧಾತ್ಮನು ಬಂದು ನೆಲೆಸ್ತಾನೆ ಎಂಬುದಾಗಿ ನಾವಲ್ಲಿ ವಾಕ್ಯದಲ್ಲಿ ಓದ್ತೇವೆ. ಹಾಗಾದ್ರೆ ಇದು ಮೋಶೆ ಧರ್ಮಶಾಸ್ತ್ರ ಕಾಲ. ಯಾವುದು? ಈ ಮತ್ತೇನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 18 ಇವೆಲ್ಲ 27ನೇ ಅಧ್ಯಾಯ ತನಕ ಮೋಶೆ ಧರ್ಮಶಾಸ್ತ್ರ ಕಾಲ ಇವೆಲ್ಲ. ಆದ್ರೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸಿದಂತ ಕಾಲಗಳು, ಅಂದ್ರೆ 33 ವರ್ಷಗಳ ಕಾಲ ಆತನು ಜೀವಿಸಿದಂತ ಕಾಲ, ಇದು ಮೋಶೆ ಧರ್ಮಶಾಸ್ತ್ರದ ಕಾಲ. ಈ ಮೋಶೆ ಧರ್ಮಶಾಸ್ತ್ರದ ಕಾಲದಲ್ಲಿ ಇನ್ನು ಯೇಸು ಕ್ರಿಸ್ತನ ಮರಣ ಹೊಂದಿಲ್ಲ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿಲ್ಲ. ಅದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನು ಹೇಳಲ್ಪಟ್ಟಿದೆ. ಆದರೆ ಆತನು ಪುನರುತ್ಥಾನ ಹೊಂದಿದ ಮೇಲೆ ನಂತರ ಯಾರೆಲ್ಲ ಯೇಸು ಕ್ರಿಸ್ತನ ಸ್ವೀಕಾರ ಮಾಡ್ಕೊಳ್ತಾರೋ, ಆಗ ದೇವರಾತ್ಮ ಪ್ರವೇಶ ಮಾಡಿ ಅವರಲ್ಲಿ ನರಿಗಳ ಸ್ವಭಾವಗಳು ಮತ್ತೆ ಆಕಾಶದಲ್ಲಿ ಹರಡುವಂತ ಪಕ್ಷಿಗಳ ಒಂದು ಆಲೋಚನೆಗಳು ಇದ್ರೂ ಕೂಡ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಳ್ಳುವಾಗ ಅವೆಲ್ಲವೂ ಹೊರಟೋಗುತ್ತೆ. ಅದು ಯಾವಾಗ? ಶಿಲುಬೆಯ ಮರಣದ ನಂತರ. ಅದರಿಂದ 2 ಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಹಿಂದೆ, ಯೇಸು ಕ್ರಿಸ್ತನ ಶಿಲುಬೆಯ ಮುಂದೆ 2 ಡಿವಿಷನ್ ನೋಡ್ತಾ, 2 ಲಾ ನೋಡ್ತಾ ಇದೀವಿ ನಾವು. ಇದು ಯಾವಾಗ ನಡೀತು ಅಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನ ಹೋಗೋಕ್ಕಿಂತ ಮುಂಚೆ ನಡೆದಂತ ಘಟನೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಎಲ್ಲದಕ್ಕೂ ಕೂಡ ಕೊಟ್ಬಿಟ್ಟಿದ್ಯಾ, ಆದ್ರೆ ನಾನು ಬಂದು ಹೃದಯದಲ್ಲಿ, ಅಂದ್ರೆ ನಾನು ಬಂದು ಮನುಷ್ಯ ಕುಮಾರ ತಡೆ ಇಡುವಷ್ಟು ಕೂಡ ಜಾಗ ಇಲ್ಲ, ಇನ್ನೆಲ್ಲ ಪೂರ್ತಿಯಾಗಿ ತುಂಬಿಕೊಂಡಿದೆ ಎಂಬುದಾಗಿ ಹೇಳುವಂತ ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಹೇಳುವಂತ ಸಂದರ್ಭ ಹೇಗಿದೆ ಅಂದ್ರೆ, ಯೇಸು ಕ್ರಿಸ್ತನ ಶಿಷ್ಯರಾದ ಮೇಲೆ ನಮ್ಮಲ್ಲಿ ಈ ಲೌಕಿಕವಾದಂತ ಆಲೋಚನೆಗಳು, ಲೌಕಿಕವಾದಂತ ಕಾರ್ಯಗಳು ಇರಬಾರದು ಎಂಬ ವೈರಾಗ್ಯವುಳ್ಳಂತ ಶಿಷ್ಯರಾಗಿರಬೇಕು. ಎಂತ ಶಿಷ್ಯರಂದ್ರೆ, ನಾವು ಯಾವಾಗಲೂ ಸರಿ ಲೌಕಿಕವಾದಂತ ಆಲೋಚನೆಗಳು, ಲೌಕಿಕವಾದಂತ ಕಾರ್ಯಗಳು ನಮ್ಮಲ್ಲಿ ಇರಬಾರ್ದು. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಯೇಸು ಕ್ರಿಸ್ತನ ಶಿಷ್ಯರಾದ ಮೇಲೆ ನಮಗೆ ಒಂದು ವೈರಾಗ್ಯ ಇರಬೇಕು. ಏನು ವೈರಾಗ್ಯ ಅಂದ್ರೆ, ಲೋಕದಲ್ಲಿ ನಾವಿದ್ದೇವೆ, ಆದ್ರೆ ಲೋಕದ ಕಾರ್ಯಗಳು ನಮ್ಮಲ್ಲಿ ಇರಬಾರ್ದು. ಇದೇ ಉದಾಹರಣೆ ನೋಡ್ಬೇಕಾದ್ರೆ, ನೀವು ಸಮುದ್ರದಲ್ಲಿರುವಂತ ಮೀನನ್ನು ನೋಡಿರ್ತೀರ. ಆ ಮೀನು ಸಮುದ್ರದಲ್ಲಿ ಉಪ್ಪು ನೀರಲ್ಲಿರ್ತದೆ, ಆದ್ರೆ ಮೀನು ಉಪ್ಪಾಗಿರೋದಿಲ್ಲ. ಅದೇ ತರ ನಾವು ಕೂಡ ಲೋಕದಲ್ಲಿ ಇದ್ದೇವೆ, ಆದ್ರೆ ಲೋಕದವರಲ್ಲ. ನಾವು ಯಾವ ಸಂಸ್ಥಾನಕ್ಕೆ ಸಂಬಂಧಪಟ್ಟವರು? ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಪ್ರಕಾರವಾಗಿ ಪರಲೋಕ ರಾಜ್ಯ ಸಂಸ್ಥಾನದವರು ನಾವಲ್ಲ. ಅಂದ್ರೆ ಭೂಲೋಕದ ಪ್ರಜೆಗಳಾಗಿದ್ರು ಸರಿನೇ, ನಾವು ಪರಲೋಕ ರಾಜ್ಯದ ಪ್ರಜೆಗಳಾಗಿದ್ದೇವೆ. ಯಾವಾಗ ಅಂದ್ರೆ, ನಾವು ಯಾವಾಗ ರಕ್ಷಣೆ ಹೊಂದ್ಕೊಳ್ತೀವೋ ಆ ದಿನ ಮೊದಲುಗೊಂಡು ಯೇಸು ಕ್ರಿಸ್ತನು ಬರುವ ತನಕ, ನಮ್ಮ ಉಸಿರು ಹೋಗೋ ತನಕ ನಾವು ಏನಂತೆ? ಪರಲೋಕದ ಸಂಸ್ಥಾನದವರು. ಆಮೇಲೆ ಕೆಲವರು ಹೇಳ್ಬೋದು, ಏನ್ ಪಾಸ್ಟ್ರೆ ಪರಲೋಕ ಸಂಸ್ಥಾನ ಅಂದ್ರೆ ಹೇಳ್ತೀರಾ? ನನ್ನ ಜೋಬಲ್ಲಿ ಪೈಸಾನೇ ಇಲ್ಲ ಪಾಸ್ಟ್ರೆ, ಮನೆ ಇಲ್ಲ ಪಾಸ್ಟ್ರೆ, ಕಷ್ಟ ಇದೆ, ದರಿದ್ರತನ, ಸಮಸ್ಯೆಗಳು ತಾಂಡವಾಡ್ತಾ ಇದೆ, ನಾನು ಪರಲೋಕ ಸಂಸ್ಥಾನದ ಪ್ರಜೆಯಾಗಿದ್ದೇನೆ, ಆದರೆ ಭೂಲೋಕದಲ್ಲಿ ನಾನು ಭಿಕಾರಿಯಾಗಿದ್ದೇನೆ, ದರಿದ್ರಳಾಗಿದ್ದೇನೆ ಎಂಬುದಾಗಿ ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೇವೆ. ಪ್ರಿಯ ದೇವಜನರೇ, ನಮ್ಮನ್ನು ಕರೆದಂಥ ವಿಷಯದಲ್ಲಿ ನಾವು ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ತೀವೋ ಆಗ ನಮ್ಮಲ್ಲಿ ಭಕ್ತಿ ವೈರಾಗ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದ ಕಾರಣ ನಮ್ಮಲ್ಲಿ ಭಕ್ತಿ ವೈರಾಗ ಬರೋದಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಶಿಷ್ಯರಾದ ಮೇಲೆ ನಮ್ಗೆ ಏನಿರ್ಬೇಕಂತೆ? ವೈರಾಗ್ಯ ಇರಬೇಕು. ಯಾವ ವೈರಾಗ್ಯ ಅಂದ್ರೆ, ನನ್ನ ಒಂದು ಆತ್ಮದಲ್ಲಿ ರಕ್ಷಣೆ ಹೊಂದ್ಬಿಟ್ಟಿದೀವಿ ನಾವೇನು. ರಕ್ಷಣೆ ಹೊಂದಿದ ಮೇಲೆ ನನ್ನ ಒಂದು ಆತ್ಮದಲ್ಲಿ ಲೌಕಿಕವಾದಂಥ ಕಾರ್ಯಗಳು, ಲೌಕಿಕವಾದಂಥ ಆಲೋಚನೆಗಳು ಇರಬಾರದು. ಯಾಕೆಂದ್ರೆ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಪರಲೋಕ ಸಂಸ್ಥಾನರಾದ ಮೇಲೆ ನಮ್ಮ ಆಲೋಚನೆ ಎಲ್ಲವೂ ಕೂಡ ಏನಾಗಿರ್ಬೇಕಂದ್ರೆ,
ಅದು ಪರಲೋಕದ ಒಂದು ಸಂಸ್ಥಾನದವರಾದ ಕಾರಣ ಆ ಒಂದು ಎಫೆಕ್ಟ್ ನಮ್ಮಲ್ಲಿರಬೇಕು. ನಾವು ಭೂಲೋಕದವರ ಹಾಗೆ ಜೀವಿಸ್ತಾ ಇರ್ತೀವಿ ಅನೇಕ ಸಾರಿ. ಅಂದರೆ ಹೇಳ್ಕೊಳ್ತೀವಿ ವಿಶ್ವಾಸಿಗಳು ಎಂಬುದಾಗಿ, ದೇವಜನರು ಎಂಬುದಾಗಿ ಹೇಳ್ಕೊಳ್ತೇವೆ. ಆದರೆ ನಮ್ಮ ಜೀವಿತಗಳಲ್ಲಿ ಪರಿಶೀಲನೆ ಮಾಡುವಾಗ ಹೆಚ್ಚಾಗಿ ನೆಗೆಟಿವ್ ಮಾತಾಡ್ತೀವಿ ನಾವು. ನಾನು ಯಾವ ರಕ್ಷಣೆ ಹೊಂದ್ಕೊಂಡೆ ಪಾಸ್ಟ್ರೆ, ನನ್ನ ರಕ್ಷಣೆ ಹೊಂದೋಕ್ಕಿಂತ ಮುಂಚಿತವಾಗಿ ನಮ್ಮ ಮನೇಲಿ ತುಂಬ ಗೋಲ್ಡ್ ಇತ್ತು, ಆದರೆ ಈಗ 1 ಗ್ರಾಮ್ ಕೂಡ ನಮ್ಮ ಮನೇಲಿ ಇಲ್ಲ ದೇವರು ಪಾಸ್ಟ್ರೆ ಅಂತ ಹೇಳ್ತೀವಿ ಅನೇಕ ಸಾರಿ. ಇದೆಲ್ಲ ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ಲೋಕದವರಲ್ಲ. ಹೇಗೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನ ಯಾವ ರೀತಿ ಕರೆದಿದ್ದಾನೆ ಅಂತ ನೋಡ್ಕೊಂಡ್ ಬರ್ಬೇಕಾದ್ರೆ, ಇದು ಇದೇ ಒಂದು ಅಧ್ಯಾಯದಲ್ಲಿ ನೋಡ್ಕೊಂಡ್ ಬರ್ಬೇಕಾದ್ರೆ ಆ 20 ವಚನ ಮತ್ತು 21 ವಚನದಲ್ಲಿ ನಾವು ಒಂದು ವಿಷಯ ನೋಡ್ತೇವೆ, 21 ನೋಡ್ತೇವೆ. ಪರಲೋಕ ಭಾವದವರು. ಇಲ್ಲ, ಮತ್ತೇನ್ ಬರೆಸುವಾರ್ತೆ 8ನೇ ಅಧ್ಯಾಯ 21 ನಾನು ವಚನ. ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ, ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು. ಇಲ್ಲಿ ಇನ್ನೊಬ್ಬ ವ್ಯಕ್ತಿ, ಇದನ್ನ ಸ್ವಲ್ಪ ಇನ್ನೂ ಆಳವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಇದನ್ನ ಲೂಕನು ಬರೆಸುವಾರ್ತೆ 9ನೇ ಅಧ್ಯಾಯ 57ರಿಂದ ನಾವು 60ನೇ ವಚನ ತೆಗೆಯೋಣ. ಇಲ್ಲಿ 3 ವ್ಯಕ್ತಿ ತಿಳಿಸ್ತದೆ ನೋಡ್ರಿ. ಲೂಕನು ಬರೆಸುವಾರ್ತೆ 9ನೇ ಅಧ್ಯಾಯ 57ರಿಂದ 60. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನ ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನ ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನ ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಇಲ್ಲಿ ನೋಡ್ತಾ ಇದೀವಿ ಅಂದ್ರೆ 3 ವ್ಯಕ್ತಿಗಳು ಬರೋದನ್ನ ನೋಡ್ತಾ ಇದೀವಿ. ಮೊದಲನೇ ವ್ಯಕ್ತಿನ ದೇವರು ಕರೆದಿಲ್ಲ, ಯೇಸ್ವಾಮಿ, ಆತನೇ ವಾಲಂಟಿಯರ್ ಬರ್ತಾನೆ. 2ನೇ ವ್ಯಕ್ತಿನ ಯೇಸ್ವಾಮಿ ಹೇಳ್ತಾರೆ, ನನ್ನ ಹಿಂಬಾಲಿಸು ಎಂಬುದಾಗಿ. ಆಗ ಇವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ಯೇಸ್ವಾಮಿ ಕರೆದ ತಕ್ಷಣ ಅವನು ಹೇಳ್ತಾನೆ, ಸ್ವಾಮಿ, ನಾನು ಹೋಗಿ ನಮ್ಮ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಅಪ್ಪಣೆ ಪಡ್ಕೊಂಡು ಆಮೇಲೆ ಬರ್ತೀನಿ ಅಂತಾನೆ. ಆಗ ಯೇಸ್ವಾಮಿ ಹೇಳ್ತಾರೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನ ಪ್ರಸಿದ್ಧಿ ಪಡಿಸು ಎಂದು ಹೇಳಿದನು. ಹಾಗಾದ್ರೆ 2ನೇವನಿಗೆ ಇಲ್ಲಿ ಯೇಸ್ವಾಮಿನಿ ಕರಿತಾ ಇದ್ದಾರೆ, ನಾನು ಹಿಂಬಾಲಿಸು ಎಂಬುದಾಗಿ. ಆ ಶಾಸ್ತ್ರಿಗೆ ನೋಡ್ಕೊಂಡ್ ಬರ್ಬೇಕಾದ್ರೆ ಅವನೇ ಅದೇ ಯೇಸ್ವಾಮಿನ ಹಿಂಬಾಲಿಸ್ತೀನಿ ಅಂತ ಬರ್ತಾನೆ. ಆಗ ಅವನಿಗೆ ಆ ಉತ್ತರವನ್ನು ಕೊಡೋದು ನೋಡ್ತೇವೆ. ಅದ್ರಲ್ಲಿ ಯೇಸ್ವಾಮಿನಿ ಕರಿತಾ ಇದ್ದಾರೆ ಇಲ್ಲಿ. ಹಾಗಾದ್ರೆ ನೀವು ಸ್ವಲ್ಪ ಆಲೋಚನೆ ಮಾಡ್ರಿ. ಈಗ ನಿಮ್ಮ ಏರಿಯಾಗಳಲ್ಲಿ, ಅಂದ್ರೆ ನೀವು ಯಾವ ಯಾವ ಏರಿಯಾಗಳಿದ್ದೀರೋ ಅಥವಾ ಯಾವ ಡಿಸ್ಟಿಕ್ ಅಲ್ಲಿ ಇದ್ದೀರೋ ಗೊತ್ತಿಲ್ಲ ನಮಗೆ. ಆ ಡಿಸ್ಟಿಕ್ ಅಲ್ಲಿ ಇದ್ದೀರಾ, ಆ ಏರಿಯಾದಲ್ಲಿ ಇದ್ದೀರಾ, ಆದ್ರೆ ಅಷ್ಟು ಜನ ಇದ್ದಾರೆ ಆ ಏರಿಯಾದಲ್ಲಿ, ಆದ್ರೆ ದೇವರು ನಿಮ್ಮನ್ನ ಕರೆದಿದ್ದಾರೆ. ಇದು ಎಂತ ಶ್ರೇಷ್ಠ ಭಾಗ್ಯ ನೋಡಿ. ಇಡೀ ಡಿಸ್ಟಿಕ್ಕೇ ಇದೆ, ಇಡೀ ಕರ್ನಾಟಕ ರಾಜ್ಯನೇ ಇದೆ. ಆದ್ರೆ ಆ ಕರ್ನಾಟಕ ರಾಜ್ಯದಲ್ಲಿ ಯಾವುದೊಂದು ಡಿಸ್ಟಿಕ್ ಅಲ್ಲಿ, ಒಂದು ಗ್ರಾಮದಲ್ಲಿ, ತಾಲೂಕಲ್ಲಿ ನಾವಿದ್ದೇವೆ. ಆದ್ರೆ ದೇವರು ನಮ್ಮನ್ನ ಕರೆದಿದ್ದಾರೆ. ಇದು ಎಂತ ದೊಡ್ಡ ಒಂದು ಆಶೀರ್ವಾದ ಅಂದ್ರೆ ನಿಜಕ್ಕೂ ಅದನ್ನ ಗ್ರಹಿಸಕ್ಕೂ ಆಗೋದಿಲ್ಲ, ಊಹಿಸಕ್ಕೂ ಆಗೋದಿಲ್ಲ. ಈಗ ನೋಡ್ರಿ, ನೀವಿರುವಂತ ಏರಿಯಾಗಳಲ್ಲಿ ಎಷ್ಟೋ ಜನರು ವಿದ್ಯಾವಂತರಿದ್ದಾರೆ, ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಎಷ್ಟೋ ಒಳ್ಳೆ ಜನ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ದೇವರು ತನ್ನ ಸುವಾರ್ತೆಯನ್ನ ನಿಮ್ಮ ಮನೆಗೆ, ನಿಮ್ಮನ್ನ ಕರೆದಿದ್ದಾನೆ ಅಂದಮೇಲೆ ಇದಕ್ಕಿಂತ ಶ್ರೇಷ್ಠವಾದಂಥ ಆಶೀರ್ವಾದ ಈ ಲೋಕದಲ್ಲಿ ಯಾವುದಾದ್ರು ಇದೆಯಾ ಎಂಬುದಾಗಿ ನೀವು ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಬಹಳ ಅದ್ಭುತ. ನಾವು ಲೋಕದಲ್ಲಿ ತಳ್ಳಲ್ಪಟ್ಟವರು. ಒಂದು ವೇಳೆ ನಾವು, ನಮ್ಮಲ್ಲಿ ಹಣ ಇಲ್ದಿರ್ಬೋದು, ಅಂತಸ್ತು ಇಲ್ದಿರ್ಬೋದು, ನಮ್ಮಲ್ಲಿ ಏನೂ ಇಲ್ಲ,
ಆದರೆ ಎಲ್ಲ ಇರೋರನ್ನ ದೇವ್ರು ಕರೆದಿಲ್ಲ. ಆದರೆ ಎಲ್ಲೋ ಇದ್ದಂಥ ಮೂಲೆಯಲ್ಲಿದ್ದಂಥ ನಮ್ಮನ್ನ ದೇವರು ತನ್ನ ಸುವಾರ್ತೆ ಮೂಲಕವಾಗಿ ಆ ಪರಲೋಕದ ದೇವರು, ಆಕಾಶ ಭೂಮಿಯನ್ನುಂಟು ಮಾಡಿದಂಥ ಸರ್ವಶಕ್ತನಾಂತ ದೇವರು ನಮಗೆ ವ್ಯಕ್ತಿಗತವಾಗಿ ಸುವಾರ್ತೆಯನ್ನು ಕಳಿಸೋದಕ್ಕೋಸ್ಕರವಾಗಿ ತನ್ನ ಸೇವಕರನ್ನ ಕಳಿಸಿ, ತನ್ನ ದೇವಜನರನ್ನ ಕಳಿಸಿ ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಕರೆದಿದ್ದಾರೆ. ಅಂದ್ರೆ ನಮಗಿಂತ ಗ್ರೇಟ್ ಈ ಲೋಕದಲ್ಲಿ ಯಾರೂ ಇಲ್ಲ, ನಾವೇ ಗ್ರೇಟು. ಅಂತ ಒಂದು ಭಾಗ್ಯ ಯಾರಿಗೆ ಕೊಡಲ್ಪಟ್ಟಿದೆ? ಅಲ್ಪರು, ಅಯೋಗ್ಯರು, ಪಾಪಿಷ್ಠರು, ಅಂಥವರಿಗೆ ದೇವರು ಕೊಟ್ಟಿದ್ದಾರೆ ಅಂದಮೇಲೆ ದೇವರ ದೃಷ್ಟಿಯಲ್ಲಿ ನಾವೆಷ್ಟು ಶ್ರೇಷ್ಠವಾದವರು. ಹಾಗಾದ್ರೆ ಪ್ರಿಯ ದೇವಜನರೇ, ಕೇಳುತ್ತಿರುವಂಥ ನಿಮ್ಮ ಜೀವಿತಗಳಲ್ಲಿ ಲೋಕದಲ್ಲಿ ನನ್ನ ಯಾರು ಗುರುತಿಸ್ತಾ ಇಲ್ಲ, ನನ್ನ ಯಾರು ನೋಡ್ತಾ ಇಲ್ಲ, ನನಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಮೂಲೆಯಲ್ಲಿರುವಂಥ ನಿಮಗೆ ಆ ಪರಲೋಕದ ದೇವರು ಸುವಾರ್ತೆ ಕಳಿಸಿ ನಿಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ಹೇಳಿದ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಆಶೀರ್ವಾದ ಈ ಲೋಕದಲ್ಲಿ ಯಾವುದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಷ್ಟೋ ಜನ ಪಕ್ಕದ ಮನೆಯಲ್ಲಿದ್ದಾರೆ, ನಮಗಿಂತ ಎಲ್ಲ ವಿಷಯದಲ್ಲೂ ಶ್ರೇಷ್ಠವಾಗಿದ್ದಾರೆ. ಆದರೆ ಅವ್ರನ್ನ ದೇವರು ಆರಿಸ್ಕೊಂಡಿಲ್ಲ, ಆದರೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಆ ಪರಲೋಕದ ದೇವರು ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನ ಆರಿಸ್ಕೊಂಡಿದ್ದಾನೆ, ನಮ್ಮನ್ನ ನೇಮಿಸಿದ್ದಾನೆ. ಪರಲೋಕ ನಮ್ಮನ್ನ ಎಷ್ಟು ವರ್ಷಗಳಿಂದ ವಾಚ್ ಮಾಡ್ತಾ ಇದೆ ನೋಡಿ. ನಾವು ಹುಟ್ಟಿದ ಅಂದಿಂದನೇ ಎರೆಮನಿಗೆ ಹೇಳ್ತಾನೆ, ನಾನು ಹುಟ್ಟಿದ ಆ ತಾಯಿ ಗರ್ಭದಲ್ಲೇ ಆತನ ದೇವರು ಆರಿಸ್ಕೊಂಡ್ರಂತೆ. ಅದು ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ನಿಮ್ಮನ್ನು ಆರಿಸ್ಕೊಂಡೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಹಾಗಾದ್ರೆ ಪರಲೋಕ ನಮ್ಮ ವಿಷಯವಾಗಿ ನಮ್ಮನ್ನ ಆತನು ಆರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟು ಒಂದು ಪ್ರಯಾಸವನ್ನು ಪಟ್ಟಿದೆ ಎಂಬುದಾಗಿ ಸ್ವಲ್ಪ ನಿಮ್ಗೆ ಆಳವಾದಂಥ ವಿಷಯ ಹೇಳ್ತೀನಿ. ಏನಂತ ಅಂದ್ರೆ, ಈಗ ನಾವು ತಾಯಿ ಗರ್ಭದಲ್ಲಿ ಜನಿಸಿ ಬಂದಿದ್ದೇವೆ. ದೇವರು ತನ್ನ ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಕಾಯ್ತಾ ಇದ್ರು. ಕೆಲವರು ಒಂದ್ ವೇಳೆ 18 ವರ್ಷ ರಕ್ಷಣೆ ಹೊಂದಿರ್ಬೋದು, ಕೆಲವರು 20 ವರ್ಷ, 30 ವರ್ಷ, ಒಂದೊಂದು ಏಜಲ್ಲಿ ನೀವು ರಕ್ಷಣೆ ಹೊಂದಿದ್ದೀವಿ ನಾವೆಲ್ಲ. ಆದ್ರೆ ದೇವರು, ಪರಲೋಕದ ದೇವರು ನಮ್ಮನ್ನ ವಾಚ್ ಮಾಡ್ತಾನೆ ಇದ್ದಾರೆ. ಯಾವಾಗ ಇವನ್ನ ರಕ್ಷಿಸ್ಬೇಕು ಅಂದ್ರೆ ರಕ್ಷಣೆ ಕೊಡಬೇಕೆಂಬುದಾಗಿ ದೇವರು ಎಲ್ಲರ ಒಂದು ಜೀವಿತದಲ್ಲೂ ಕೂಡ ಒಂದು ಸಮಯವನ್ನ ದೇವರು ಕಾಯ್ತಾ ಇದ್ರು. ಆ ಸಮಯ ಬಂದಾಗ, ಆ ವರ್ಷ ಬಂದಾಗ ರಕ್ಷಣೆ ನಮ್ಮನ್ನು ಹುಡ್ಕೊಂಡ್ಬಂತು. ನಾವು ಯೇಸುಸ್ವಾಮಿನ ಹುಡ್ಕೊಂಡು ಹೋಗ್ಲಿಲ್ಲ, ಯೇಸು ಸ್ವಾಮಿ ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಾನ್ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀನು ನಮ್ಮನ್ನು ಆರಿಸಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಓದ್ತಾ ಇದ್ದೀವಿ. ಹಾಗಾದ್ರೆ ಪ್ರಿಯ ದೇವಜನರೇ, ನಮ್ಗೆ ಕೊಟ್ಟಿರುವಂತ ಭಾಗ್ಯ, ಯೇಸು ಸ್ವಾಮಿ ತನ್ನ ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಮೂಲೆ ಇದ್ದಂತ ನಮ್ಮನ್ನ ಕರೆದಿದ್ದಾನಂದ್ರೆ ನಾವು ಎಷ್ಟು ಸಂತೋಷ ಪಡ್ಬೇಕು ಉತ್ತರ. ಆದ್ರೆ ಲೋಕ ನಮ್ಮನ್ನ ರಿಜೆಕ್ಟ್ ಮಾಡುತ್ತೆ, ಆದ್ರೆ ಖಂಡಿತವಾಗಿ ಕೂಡ ಪರಲೋಕ ನಮ್ಮನ್ನ ಕರೆದಿದೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸುವಾರ್ತೆ ವಿಷಯಕ್ಕೆ ಬಂದಾಗ ಅನೇಕ ಸಾರಿ ಸುಲಭವಾಗಿ ನಾವು ಹೇಳ್ಬಿಡ್ತೇವೆ. ಆ ಸುವಾರ್ತೆ ವಿಷಯವಾಗಿ ನಾವು ಸ್ವಲ್ಪ ಆಳವಾಗಿ ಆತ್ಮೀಯ ರೀತಿಯಲ್ಲಿ ನಾವು ಯೋಚನೆ ಮಾಡುವಾಗ ನಮ್ಮ ಮೈಯೆಲ್ಲ ಜುಮ್ ಅನಿಸುತ್ತೆ. ನಾವೆಲ್ಲೋ ಹುಟ್ಟಿದವರು, ಎಲ್ಲೋ ಬೆಳೆದವರು, ಯಾವುದೋ ಭಾಷೆ, ಯಾವುದೋ ಜನಾಂಗದವರು, ಎಲ್ಲೋ ಇದ್ದವರು. ಆದರೆ ಅಷ್ಟು ಜನರನ್ನ ಬಿಟ್ಟು ಪರ್ಟಿಕ್ಯುಲರ್ ಆಗಿ ದೇವರು ನಮ್ಮನ್ನೇ ಹುಡ್ಕೊಂಡ್ ಬಂದಿದ್ದಾನೆ. ಹಾಗಾದ್ರೆ ದೇವರು ನಮಗೋಸ್ಕರವಾಗಿ ಒಂದು ಸಮಯವನ್ನ ಇಟ್ಟಿದ್ರು. ಆ ಸಮಯ ನಾವು ರಕ್ಷಣೆ ಹೊಂದಿದ್ದೇವೆ. ಅದ್ರ ದೇವ್ರ ಪ್ಲಾನ್ ಹೇಗಿದೆ ಅಂದ್ರೆ, ಅನೇಕ ಸಾರಿ ನಾವು ರಕ್ಷಣೆ ಹೊಂದಿದ ಮೇಲೆ ತುಂಬಾ ದುಃಖ ಪಡ್ತೇವೆ. ಅಯ್ಯೋ, ನನ್ನ ಭವಿಷ್ಯ ಹಿಂಗಾಗೋಯ್ತಲ್ಲ, ನನ್ನ ಕಷ್ಟ ಇದೆಯಲ್ಲ, ಕಣ್ಣೀರಿದೆಯಲ್ಲ, ಕಾಯಿಲೆ ಇದೆಯಲ್ಲ, ಹಿಂಸೆ ಇದೆಯಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ವ್ಯಥೆ ಪಡ್ತೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳೋದಂದ್ರೆ, ದೇವರು ನಮ್ಮನ್ನ ಯಾವ ರೀತಿಯಾಗಿ ಕರೆದಿದ್ದಾರೋ ಅದೇ ರೀತಿಯಾಗಿ ನಮ್ಮನ್ನು ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಕೇಳುತ್ತಿರುವಂತ ನಿಮ್ಮ ಜೀವಿತಗಳಲ್ಲಿ ನಾವು ನಂಬುವಂತ ನಂಬಿಕೆ ಏನ್ ಗೊತ್ತಾ? ದೇವರು ನನ್ನನ್ನ ತಕ್ಕ ಕಾಲದಲ್ಲಿ ಕರೆದಿ ರಕ್ಷಣೆ ಕೊಟ್ಟ ಮೇಲೆ ನನ್ನನ್ನು ಖಂಡಿತವಾಗಿ ಕೂಡ ಅದನ್ನು ಕೈ ಬಿಡೋದಿಲ್ಲ. ಯಾಕಂದ್ರೆ ಕರೆದಂಥವ್ರು ಸಾಧಾರಣ ವ್ಯಕ್ತಿ ಅಲ್ಲ, ಪರಲೋಕದ ದೇವರು, ಆಕಾಶ ಭೂಮಿ ಉಂಟು ಮಾಡಿದಂಥ ಸರ್ವಶಕ್ತನು. ಆತನ ಶಬ್ದಕ್ಕೆ ಇಡೀ ಪ್ರಪಂಚವೇ ನಡುಗುವಂತ ಶಕ್ತಿ ಉಂಟು. ಆತನು ಇದರಲ್ಲಿ ಓದ್ತೀವಿ, ಮಾರ್ಕನ್ ಬರೆದ ಸುವಾರ್ತೆ 4:38-39 ವಚನದಲ್ಲಿ ಶಿಷ್ಯರೆಲ್ಲ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆಗ ಬಿರುಗಾಳಿ ಎದ್ದೇಳುತ್ತೆ, ಆಗ ಎಲ್ಲ ಭಯ ಪಡ್ತಾರೆ. ಆಗ ಯೇಸು ಸ್ವಾಮಿ ಎದ್ದು ಆ ಒಂದು ತುಫಾನಿಗೆ ಅಥವಾ ಬಿರುಗಾಳಿಗೆ ಆತನು ಶಾಂತವಾಗಿ ಎಂಬುದಾಗಿ ಹೇಳಿದಾಗ ಇಡೀ ಇದೇನಾಯ್ತು ಅಂದ್ರೆ ಶಾಂತವಾಯಿತು ಎಂಬುದಾಗಿ. ಹಾಗಾದ್ರೆ ನಮ್ಮನ್ನು ಕರೆದಂಥ ದೇವರು
ಯಾರಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಆತನು ಸರ್ವಶಕ್ತನಾದ ದೇವರು. ಆತನಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಆತ ನಮ್ಮನ್ನು ಕರೆದ ಮೇಲೆ ಖಂಡಿತವಾಗಿ ಕೈ ಬಿಡ್ತಾನ. ಆತನ ಹೇಳುವಂತ ವಿಷಯ ಏನಂದ್ರೆ, ನಾನು ನಿಮ್ಮನ್ನ ಕರೆದಿದ್ದೀನಿ, ನಾನು ನಿನ್ನ ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆದು ಬಿಡೋದಿಲ್ಲ. ಯಾಕಂದ್ರೆ ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ. ನಮ್ಮ ದೇವರು ಸತ್ಯವಂತನು. ಆತನು ಹೇಳಿದ ಪ್ರಕಾರವಾಗಿ ತನ್ನ ಕಾರ್ಯಗಳನ್ನು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಅದರಿಂದ ಆತನ ಕರೆಯುವಿಕೆ ಅದು ಬಹಳ ಅದ್ಭುತವಾದದ್ದು. ಆದರೆ ಇಲ್ಲಿ ಎರಡನೇ ವ್ಯಕ್ತಿ ಬರ್ತಾ ಇದ್ದಾನೆ, ಸ್ವಾಮಿನೇ ಆತನ ಕರಿತಾ ಇದ್ದಾನೆ ಹಿಂಬಾಲಿಸು ಎಂಬುದಾಗಿ. ಅವನೇನ್ ಮಾಡ್ತಾ ಇದ್ದಾನಂದ್ರೆ, ನನ್ನ ತಂದೆ ಉತ್ತರ ಕ್ರಿಯೆ ಮಾಡಿ ನಂತರ ನಾನು ಬರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಸ್ವಾಮಿ ಕೊಡುವಂತ ಉತ್ತರ ಏನಂದ್ರೆ, ಸತ್ತವರನ್ನ ಉತ್ತರ ಕ್ರಿಯೆ ಮಾಡ್ಲಿ, ನೀನ್ ಬಾಪ ಅಂತ ಕರಿತಾ ಇದ್ದಾರೆ. ಹಾಗಾದ್ರೆ ಅರ್ಥ ಏನಂದ್ರೆ, ಶಿಷ್ಯರಾಗ್ಬೇಕಾದ್ರೆ ಪ್ರಥಮ ಸ್ಥಾನವನ್ನ ಯಾರಿಗೆ ಕೊಡ್ಬೇಕಂತೆ? ದೇವ್ರು ಕೊಡ್ಬೇಕು. ಅಂದ್ರೆ ಅವ್ರ ತಂದೆ ಸತ್ತೋಗಿದ್ದಾರೆ, ಉತ್ತರ ಕ್ರಿಯೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ಆತನ ಹೇಳುವಂತ ಮಾತೇನೆಂದ್ರೆ, ಸತ್ತವರು ನಿಮ್ಮ ತಂದೆ ಉತ್ತರ ಕ್ರಿಯೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ, ಈಗ ಅವರ ತಂದೆ ಆತನು ಶಾರೀರಿಕವಾಗಿ ಸತ್ತೋಗಿದ್ದಾನೆ, ಆತ್ಮಿಕವಾಗಿ ಸತ್ತೋಗಿದ್ದಾನೆ. ಈಗ ಅವನ್ನ ತಗೊಂಡೋಗಿ ಊನಿಡೋರು ಕೂಡ ಹೇಗಿದ್ದಾರೆ ಅಂದ್ರೆ, ಅವ್ರು ಆತ್ಮಿಕವಾಗಿ ಸತ್ತೋಗಿದ್ದಾರೆ, ಶಾರೀರಿಕವಾಗಿ ಬದುಕಿದ್ದಾರೆ. ಇಲ್ಲಿ ಶಾರೀರಿಕವಾಗಿ ಬದುಕಿದ್ದಾರೆ, ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಈಗ ನೀವು ತಂದೆ ಉತ್ತರ ಕ್ರಿಯೆ ಮಾಡಿ ಬಂದ್ರೆ, ಅವ್ರು ಆಲ್ರೆಡಿ ಸತ್ತೋಗಿದ್ದಾರೆ ಆತ್ಮದಲ್ಲಿ, ಇವರು ಆತ್ಮದಲ್ಲಿ ಸತ್ತೋಗಿದ್ದಾರೆ. ಈ ಸತ್ತಂತ ವ್ಯಕ್ತಿಗಳು ಸತ್ತವ್ರನ್ನ ಹೋಗಿ ಮಣ್ಣು ಮಾಡ್ಲಿ, ಅಂದ್ರೆ ಉತ್ತರ ಕ್ರಿಯೆ ಮಾಡ್ಲಿ, ನೀನ್ ಬಾ ದೇವರಾಜ್ಯ ಸುವಾರ್ತೆಯನ್ನು ಸಾರು ಎಂಬುದಾಗಿ ಅಲ್ಲಿ ಕರೀತಾ ಇದ್ದಾರೆ. ಹಾಗಾದ್ರೆ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನ ಕರುವಿಕೆ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ದೇವರು ಐಶ್ವರ್ಯಂತನ ಕರೆದಿಲ್ಲ, ಅಲ್ಪರಾದಂತ ನಮ್ಮನ್ನು ಕರೆದು ಆತ ನಮಗೆ ಆತನ ಶಿಷ್ಯರಾಗಿ ಮಾಡಿದಾನಂದ್ರೆ, ಇದಕ್ಕಿಂತ ಶ್ರೇಷ್ಠವಾದಂತ ಆಶೀರ್ವಾದ ಈ ಲೋಕದಲ್ಲಿ ಯಾವುದಿಲ್ಲ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಅದೇ ರೀತಿಯಾಗಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 61, 62 ಯಾರಾದ್ರು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನ ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಸಾಕು ಸಿಸ್ಟರ್. ಇಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ, ಇನ್ನೊಬ್ಬನು ಆತನ ಕರಿತಾ ಇದ್ದಾನೆ. ಇನ್ನೊಬ್ಬನು ಸಹ, ಸ್ವಾಮಿ ನಿನ್ನನ್ನು ಹಿಂಬಾಲಿಸ್ತೇನೆ ಅಂದ್ರೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಆತನ ವಾಲಂಟಿಯರ್ ಬರ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸರಿ ನೀನ್ ಬಾ ಎಂಬುದಾಗಿ ಹೇಳ್ತಾರೆ. ಆಗ ಅವನೇನ್ ಮಾಡ್ತಾನೆ, ಸ್ವಾಮಿ ನಾನು ಬರ್ತೀನಿ, ನಮ್ಮ ಮನೆಯವ್ರ ಹತ್ರ ಹೋಗಿ ಅಪ್ಪಣೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ಉದಾಹರಣೆ ಕೊಡ್ತಾರೆ. ಯಾವನಿಗಾದರೂ ನೇಗಿಲ ಮೇಲೆ ಕೈಯನ್ನಿಟ್ಟು ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನ ದೇವರಾಜ್ಯಕ್ಕೆ ತಕ್ಕವನಲ್ಲೆಂದು ಹೇಳಿದನು. ಹಾಗಾದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ, ಪ್ರಥಮ ಸ್ಥಾನವನ್ನ ನಿನ್ನ ಮನೆಗೆ ಕೊಡೋದಕ್ಕಿಂತ, ನಿನ್ನ ಕುಟುಂಬಕ್ಕೆ ಕೊಡೋದಕ್ಕಿಂತ ಪ್ರಥಮ ಸ್ಥಾನವನ್ನ ಯಾರಿಗೆ ಕೊಡಬೇಕಂತೆ? ಯೇಸು ಕ್ರಿಸ್ತನಿಗೆ. ದೇವರಾಜ್ಯದ ಪ್ರಜೆಗಳು, ದೇವರಾಜ್ಯದ ಸುವಾರ್ತೆಯನ್ನು ಸಾರುವಂತ, ಸುವಾರ್ತೆ ಮಾಡುವಂತ ವ್ಯಕ್ತಿಗಳು, ನಾವು ಯಾವಾಗ್ಲೂ ಸರಿ ಯಾರಿಗೆ ಪ್ರಥಮ ಸ್ಥಾನ ಕೊಡ್ಬೇಕಂದ್ರೆ ದೇವರಿಗೆ ಮಾತ್ರ ಪ್ರಥಮ ಸ್ಥಾನ ಕೊಡಬೇಕು. ಆದ್ರೆ ಅನೇಕ ಸಾರಿ ನಾವು ಕರ್ತನ ಶಿಷ್ಯರಾಗಿದ್ದೇವೆ, ವೈರಾಗ್ಯ ಇರೋದಿಲ್ಲ. ಮತ್ತೆ ಎರಡನೇದಾಗಿ ಪ್ರಥಮ ಸ್ಥಾನ ದೇವರು ಕೊಡೋದಿಲ್ಲ. ನಾವು ಅನೇಕ ಸಾರಿ ನಾವು ಮಾಡುವಂತ ದೊಡ್ಡ ತಪ್ಪು ಏನ್ ಗೊತ್ತಾ? ಯಾರಿಗೆ ವೈರಾಗ್ಯ ಇರುತ್ತೋ ದೇವರ ಮೇಲೆ, ಅವ್ರ ಎಲ್ಲಾ ವಿಷಯದಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಯಾರು ಕೊಡ್ತಾರೆ ಅಂದ್ರೆ ದೇವರಿಗೆ ಕೊಡ್ತಾರೆ. ಈ ವೈರಾಗ್ಯ ಇರೋದಂತ ಶಿಷ್ಯರು ವೇಸ್ಟ್. ಯಾಕೆಂದ್ರೆ ಅವ್ರಿಗೆ ವೈರಾಗ್ಯ ಇಲ್ಲ ಅಂದ್ಮೇಲೆ, ಭಕ್ತಿ ವೈರಾಗ್ಯ ಇಲ್ಲ ಅಂದ್ಮೇಲೆ ಅವ್ರು ಹೇಗಿರ್ತಾರೆ ಅಂದ್ರೆ, ಸುಮ್ಮನೆ ಏನೋ ಒಂಥರ ವಿಶ್ವಾಸಿಗಳಾಗಿರ್ತಾರೆ ಹೊರತು ಅವ್ರ ಸಾಧ್ಯನೇ ಇಲ್ಲ. ಅದರಿಂದ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಶಿಷ್ಯರಾದ ಕಾರಣ ನಮ್ಮ ಜೀವಿತಗಳಲ್ಲಿ ಏನ್ ವೈರಾಗ್ಯ ಇರಬೇಕು. ಆ ವೈರಾಗ್ಯ ಜೊತೆ ಪ್ರಥಮ ಸ್ಥಾನವನ್ನ ಯೇಸು ಕ್ರಿಸ್ತನಿಗೆ ಕೊಟ್ರೆ ಮಾತ್ರ ನಾವು ಯೇಸು ಕ್ರಿಸ್ತನ ಒಳ್ಳೆ ಶಿಷ್ಯರಾಗಿರೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಾವು ಯೇಸು ಕ್ರಿಸ್ತನಿಗೆ ಒಳ್ಳೆ ಶಿಷ್ಯರಾಗಿರೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವಜನರೇ, ಇಲ್ಲಿ 3 ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ. ಈ 3 ವ್ಯಕ್ತಿಗಳು ಕೂಡ ವೈರಾಗ್ಯನೂ ಇಲ್ಲ, ಮತ್ತೆ ಇನ್ನೇನಿಲ್ಲ, ಅವರಲ್ಲಿ ಆ ಒಂದು ಪ್ರಥಮ ಸ್ಥಾನವನ್ನು ಕೊಡುವಂತ ಆ ಗುಣಗಳು ಅವರಲ್ಲಿ ಕಂಡು ಬರಲಿಲ್ಲ.
ಅದರಿಂದ ಈ 3 ಜನ ಕೂಡ ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಯೋಗ್ಯರಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಶಿಷ್ಯರಾಗಿ ನಾವು ಕಡೆ ತನಕ, ಆತನ ಬರೋಣ ತನಕ ನಾವು ಬದುಕಬೇಕಾದ್ರೆ ನಮ್ಮಲ್ಲಿ ವೈರಾಗ್ಯ ಇರಬೇಕು. ಪ್ರಥಮ ಸ್ಥಾನವನ್ನ ದೇವರಿಗೆ ನಾವು ಕೊಡಬೇಕು. ಈ ಪ್ರಥಮ ಸ್ಥಾನವನ್ನ ನಾವು ದೇವರಿಗೆ ಕೊಡೋದ್ರಿಂದ ಈ ವೈರಾಗ್ಯ ಯಾರಿಗಿರುತ್ತೋ ಅವ್ರು ಖಂಡಿತವಾಗಿ ದೇವ್ರ ಪ್ರಥಮ ಸ್ಥಾನ ಕೊಡ್ತಾರೆ. ಈ ವೈರಾಗ್ಯ ಇಲ್ಲ ಅಂದಮೇಲೆ ಅವರು ಖಂಡಿತವಾಗಿ ಪ್ರಥಮ ಸ್ಥಾನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ನಾವು ರಕ್ಷಣೆ ಹೊಂದಿದಾಗ ಸುಮಾರು ಒಂದು 10 ಜನ ಯವನಸ್ಥರು ರಕ್ಷಣೆ ಹೊಂದ್ಕೊಂಡು, ಅದರಲ್ಲಿ ಒಬ್ಬ ನನ್ಗೆ ಗೊತ್ತಿರುವಂತ ಒಬ್ಬ ಸಹೋದರ, ಆತನಲ್ಲಿದ್ದಂಥ ವೈರಾಗ್ಯ ಹೇಗಿತ್ತು ಅಂದರೆ ನಿಜಕ್ಕೂ ಕೂಡ ಆತನ ವೈರಾಗ್ಯ ಬಹಳ ಅದ್ಭುತವಾದದ್ದು. ಆತನು ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋಣ. ಬೆಳಗ್ಗೆ 4ರಿಂದ 5-6 ಗಂಟೆವರೆಗೂ ಸತತವಾಗಿ ಪ್ರಾರ್ಥನೆ ಮಾಡುವಂಥ ವೈರಾಗ್ಯ ಆತನಲ್ಲಿ. ಆತನ ಇವತ್ತು ಕೂಡ ಹೋಗಿ ನೋಡ್ರಿ, ಆತನ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಂಥ ಅಭ್ಯಾಸ. ಆತನ ಜೀವಿತದಲ್ಲಿ ದೇವರು ಎಂಥ ಆಶೀರ್ವಾದ ಕೊಟ್ಟರು ನೋಡ್ರಿ. ಈ ವೈರಾಗ್ಯ ಪ್ರಥಮ ಸ್ಥಾನ ಇರೋರು ಯಾವತ್ತೂ ಕೂಡ ದೇವರನ್ನು ಕೈ ಬಿಡೋದಿಲ್ಲ. ಆದರೆ ಯೇಸುಕ್ರಿಸ್ತನ ಶಿಷ್ಯರಾಗಿದ್ದೀವಿ ನಾವು, ಆದರೆ ಒಳ್ಳೆ ಶಿಷ್ಯರಾಗಿಲ್ಲ ನಾವು. ಹೇಗಿದ್ದೀವಿ ಅಂದರೆ ವೈರಾಗ್ಯ ಇಲ್ಲ, ಪ್ರಥಮ ಸ್ಥಾನ ದೇವರು ಕೊಡೋದಿಲ್ಲ, ಸಮಯ ಇದ್ರೆ ನೋಡೋಣ ಎಂಬುದಾಗಿ. ನೋಡ್ರಿ, ಆ ವ್ಯಕ್ತಿ ಜೀವಿತದಲ್ಲಿ ನಾವು ಕಂಡಂಥ ವಿಷಯ ನಿಮ್ಗೆ ಹೇಳ್ತೇನೆ. ಆ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಮೆಕ್ಯಾನಿಕ್, ಅಂದರೆ ಈ ಒಂದು ಜನರೇಟರ್ ಇರುತ್ತಲ್ಲ DC, ಅದನ್ನು ರಿಪೇರಿ ಮಾಡುವಂಥ ಒಬ್ಬ ವ್ಯಕ್ತಿ. ಅವನು ಡಿಪ್ಲೊಮಾ ಮಾಡಿದ್ದ. ಅವನು ನಮ್ಮ ಸ್ನೇಹಿತನೇ. ಆತನು ಕೂಡ ನಮ್ಮ ಹಾಗೆ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಬ್ಬ ವ್ಯಕ್ತಿ. ಆತನು ಯಾವಾಗಲೂ ಸರಿ ಪ್ರೇಯರ್ ಮಾಡೋದ್ರಲ್ಲಿ 4 ಗಂಟೆ ಅಂದರೆ ಅವನು ಎಷ್ಟು ಕೆಲಸ ಮಾಡೋದು ಸರಿನೇ, ಅವ್ನು ಮಲಗೋದೆ 1 ಗಂಟೆ 2 ಗಂಟೆಗೆ ಬಂದು ಆತನು ಮಲಗೋನು. ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರೇಯರ್ ಮಾಡುವಂಥ ವೈರಾಗ್ಯ, ಆ ಪ್ರಥಮ ಸ್ಥಾನ ನೋಡುವಂಥ ಬುದ್ಧಿ ಆತನಲ್ಲಿ. ಇದನ್ನು ಇದೇ ರೀತಿಯಾಗಿ ತನ್ನ ಜೀವಿತ ಅಳವಡಿಸ್ಕೊಂಡು ಬಂದ. ಅದು ಮಾತ್ರವಲ್ಲದೆ ನಾವಿದ್ದಂಥ ಸಭೆಯಲ್ಲಿದ್ದಂಥ ಆ ವ್ಯಕ್ತಿ ಆತನು ಒಂದು ಮೀಟಿಂಗ್ ಮಿಸ್ ಮಾಡ್ತಾ ಇರಲಿಲ್ಲ. ಬೈಬಲ್ ಸ್ಟಡಿಗೆ ಬರೋನು, ಪ್ರಾರ್ಥನೆ ಕೂಟಕ್ಕೆ ಬರೋನು, ಮತ್ತೆ ಯವನಸ್ಥರ ಮೀಟಿಂಗ್ಗೆ ವಾರ ಲೈನ್ ಪ್ರೋಗ್ರಾಮ್ ಇತ್ತು ಸಾಯಂಕಾಲದಲ್ಲಿ ಬರೋನು. ಅವನ ಕೆಲಸ ಹೇಗೆ ಅಂದರೆ ಆಫೀಸ್ ಟೈಮ್ ಇಲ್ಲ ಅವನು ಹೇಗಿತ್ತು ಅಂದರೆ ಅವನ ಕೆಲಸ, ಈಗ ಕುಂಬಳಗೂಡಲ್ಲಿ ಒಂದು ಇಂಜಿನ್ ಕೆಟ್ಟಾಯಿತು ಅಂದರೆ ಅವ್ನು ಮೆಕ್ಯಾನಿಕ್, ಅವ್ನು ಅಲ್ಲಿ ಹೋಗ್ಬೇಕು, ಹೊಸೂರ್ಗೆ ಹೋಗ್ಬೇಕು, ಒಂದ್ ಕಡೆ ಇರೋದಿಲ್ಲ, ಅವನು ಈ ಕಡೆ ಈ ಥರ ಎಲ್ಲ ಸುತ್ತಾ ಇರಬೇಕು, ಅಷ್ಟು ಟಯರ್ಡ್ ಆಗಿರೋನು. ಆಗ ನಾವು ಒಂದ್ಸತಿ ಕೇಳಿದ್ವು, ಆಫೀಸ್ ಕೆಲಸ ಮಾಡೋರೇ ಕರೆಕ್ಟಾಗಿ ಬರೋಕ್ಕಾಗಲ್ಲ, ಆದರೆ ಬ್ರದರ್ ನೀವು ಒಂದು ಮೀಟಿಂಗ್ ಕೂಡ ಮಿಸ್ ಮಾಡಲ್ವಲ್ಲ, ನೀವು ಎಲ್ಲ ಮೀಟಿಂಗು ಅಟೆಂಡ್ ಮಾಡ್ತೀರಾ, ಇದು ರಹಸ್ಯ ಏನು ಅಂತ ಕೇಳಿದೆ ನಾವು. ಆಗ ಅವನು ಒಂದು ಮಾತು ಹೇಳ್ದ ವ್ಯಕ್ತಿ, ಏನಂತ, ನಮ್ಮ ಫ್ರೆಂಡೇ ಆತನ ಬೆಳಗ್ಗೆನೆ ಪ್ರೇಯರ್ ಮಾಡಬೇಕಾದ್ರೆ 4 ಗಂಟೆಗೆ ಆತನ ಪ್ರೇಯರ್ ಏನು ಗೊತ್ತಾ, ನಾವೆಲ್ಲ ಏನು ಮಾಡ್ತಾ ಇದ್ದೆ, ದೇವ್ರ ಅದು ಕೊಡು ಇದು ಕೊಡು ಅಂತ ಪ್ರೇಯರ್ ಮಾಡ್ತೀವಿ. ಆದ್ರೆ ಅವನ ಪ್ರೇಯರ್ ಏನು ಗೊತ್ತಾ, ದೇವ್ರೇ ಈ ದಿನ ನಾನು ಎಷ್ಟೇ ದೂರ ಕೆಲ್ಸಕ್ಕೆ ಹೋಗ್ಲಿ, ಆದರೆ ಕೆಲಸ ಬೇಗ ಆಗಬೇಕು, ನಾನು ಸಭೆ ಪ್ರೋಗ್ರಾಮಲ್ಲಿ ಮಿಸ್ ಮಾಡಬಾರ್ದು, ನಾನು ಎಷ್ಟು ದೂರ ಹೋದ್ರೂ ಸರಿ 7 ಗಂಟೆ ಕರೆಕ್ಟಾಗಿರಬೇಕು, ಪ್ರೇಯರ್ ಮಾಡೋಣ. ಆದರೆ ಅಷ್ಟು ಬ್ಯುಸಿ ಪರ್ಸನ್ ಅವನು, ಇವತ್ತು ಕೂಡ ಇದ್ದಾನೆ ಆ ವ್ಯಕ್ತಿ. ಅಷ್ಟು ಬ್ಯುಸಿ ಇದ್ರೂ ಕೂಡ ಅವನು ಎಲ್ರಿಗಿಂತ ಮುಂಚಿತವಾಗಿ ಅರ್ಧ ಗಂಟೆ ಮುಂಚೆ ಬಂದ್ಬಿಡೋನು. ನಮ್ಗೆಲ್ಲ ಆಶ್ಚರ್ಯ, ನಾವೇ ಲೇಟಾಗಿ ಹೋಗ್ತಾ ಇದ್ವಿ ಅಲ್ಲಿ, ಅಷ್ಟು ಕರೆಕ್ಟಾಗಿ ಬರೋನು. ಆಗ ಆತನ ಕೇಳಿದಾಗ ಆತನ ಹೇಳ್ದ, ನಾನು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದೇ, ದೇವ್ರೆ ಅದು ಕೂಡ ಇದು ಕೂಡ ಅಂತ ಕೇಳಲ್ಲ ನಾನು, ದೇವ್ರೆ ನನಗೆ ಈ ದಿನ ಈ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ನೀನು ಸಹಾಯ ಮಾಡು, ನನಗೆ ಕೆಲಸ ಬೇಗ ಆಗಬೇಕು, ಮತ್ತೆ ನಾನು ಕರೆಕ್ಟ್ ಟೈಮ್ ಬರಬೇಕು ಎಂಬುದಾಗಿ. ಒಂದು ಮೀಟಿಂಗ್ ಮಿಸ್ ಮಾಡ್ತಿರಲಿಲ್ಲ. ಅದು ಆ ವ್ಯಕ್ತಿ ಇವತ್ತು ಹೇಗಿದ್ದಾನೆ ಅಂದರೆ, ಆತನೇ ಒಂದು ಕಂಪನಿ ಓನರ್ ಆಗಿದ್ದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ನಿಜವಾದಂಥ ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಾರೋ, ಆ ಒಂದು ಭಕ್ತಿ ವೈರಾಗ್ಯ ಮತ್ತೆ ದೇವರಿಗೆ ಪ್ರಥಮ ಸ್ಥಾನ ಕೊಡ್ತಾರೋ, ದೇವರು ಅವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ಕಣ್ಣಾರೆ ಅದರಿಂದ ನಮ್ಮ ಜೀವಿತಗಳಲ್ಲಿ ಹೇಗಿರ್ಬೇಕಂದ್ರೆ, ಆಸ್ತಿ ಇರಲಿ ಆಸ್ತಿ ಹೋಗ್ಲಿ, ಏನೇ ಹೋದ್ರೂ ಸರಿ ಮತ್ತೆ ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈಗ ಆ ವ್ಯಕ್ತಿನೇ ಸುಮಾರು ಜನ ಕೆಲಸ ಕೊಟ್ಟು ಪೋಷಣೆ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಕಾರಣ ಏನಂದ್ರೆ, ಅವನು ಯೇಸು ಕ್ರಿಸ್ತನಿಗೆ ಒಳ್ಳೆ ಶಿಷ್ಯನಾಗಿ ನಡೆದಂಥ ಕಾರಣ ಆತನು ಅನೇಕರಿಗೆ ಆಶೀರ್ವಾದವಾಗುವಂತೆ ದೇವರು ಕಾರ್ಯ ಮಾಡಿದ್ದಾನೆ. ಹಾಗಾದ್ರೆ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಯಾಕೆ ಸಿಗ್ತಾ ಇಲ್ಲ ಅಂದರೆ, ನಾವು ಮಾಡೋ ತಪ್ಪೇನಂದ್ರೆ ವೈರಾಗ್ಯ ಇರಲ್ಲ ನಮ್ಮಲ್ಲಿ. ಈ ಮೀಟಿಂಗ್ ಹೋಗ್ಬೇಕು, ನಾನು ಪ್ರೇಯರ್ ಮಾಡಬೇಕು, ಬೆಳಗ್ಗೆದ್ದು ನನ್ನ ಕರ್ತನ ಹತ್ರ ಬೆಳಗ್ಗೆ ನಾನು ಮಾತಾಡಬೇಕು ಅಂತ ಭಕ್ತಿ ವೈರಾಗ್ಯ ನಮ್ಮಲ್ಲಿ ಇರೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ಅಯ್ಯೋ ಕಷ್ಟ ಪಾಸ್ಟ್ರೆ, ರಾತ್ರಿ ಎಲ್ಲ ಕಷ್ಟಪಟ್ಟಿರ್ತೀವಿ. ನಿಮ್ಮ ಮೈಂಡ್ ಆ ಥರ ಆಗ್ಬಿಟ್ರೆ ನೀವು ಹಂಗೆ ಆಗ್ಬಿಡ್ತೀರಾ. ಆದರೆ ಭಕ್ತಿ ವೈರಾಗ್ಯ ಇತ್ತು ಅಂದರೆ, ಇಲ್ಲ ನಾನು ಬೆಳಗ್ಗೆದ್ದು ಪ್ರೇಯರ್ ಮಾಡಬೇಕು, ನಾನು ಕರ್ತನ ಒಂದು ಕಾರ್ಯಗಳಲ್ಲಿ ಅಸಡ್ಡೆ ಆಗಿರಬಾರ್ದು,
ನಾನು ಮಾಡಬೇಕೆಂಬ ತೀರ್ಮಾನ ನಮ್ಮಲ್ಲಿದ್ದರೆ ಖಂಡಿತವಾಗಿ ಕೂಡ ದೇವ್ರು ಸಹಾಯ ಮಾಡ್ತಾನೆ. ಅದರಿಂದ ಯೇಸು ಕ್ರಿಸ್ತನ ಒಳ್ಳೆ ಶಿಷ್ಯರಾಗಬೇಕು ನಾವು. ಕೆಟ್ಟ ಶಿಷ್ಯರಾದರೆ, ಕೆಟ್ಟ ಶಿಷ್ಯರು ಯಾರಂದರೆ ಭಕ್ತಿ ವೈರಾಗ್ಯ ಇಲ್ಲದವರು, ಮತ್ತೆ ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡದವರು. ನಾವು ಅನೇಕ ಸಾರಿ ಎಷ್ಟೋ ಜನ ನಾನು ನೋಡ್ತೀನಿ, ಅಂದರೆ ಒಂದು 20 ವರ್ಷಗಳ ಹಿಂದೆ ಸ್ವಲ್ಪ ಜನ ಆ ರೀತಿ ಇರಲಿಲ್ಲ, ಅವ್ರ ಭಕ್ತಿ ವೈರಾಗ್ಯ ಇತ್ತು. ಆದರೆ ಈ ದಿನಮಾನಗಳಲ್ಲಿ ಏನು ಮಾಡ್ತೀವಿ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಎಲ್ಲ ವಿಷಯಕ್ಕೆ ಕೂಡ. ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ಯಾವ್ಯಾವ ವಿಷಯಕ್ಕೆ ಜನರೊಟ್ಟಿಗಿರಬೇಕು ಅದನ್ನ ಇರ್ರಿ, ಆದರೆ ದೇವರ ವಿಷಯಕ್ಕೆ ಬಂದಾಗ ಅವ್ರು ಯಾರೇ ಆಗಿರಲಿ ಆ ವಿಷಯದಲ್ಲಿ ನಾವು ಸ್ಟಡಿ ಆಗಿರಬೇಕು. ಅನೇಕ ಸಾರಿ ಈ ದಿನಮಾನಗಳಲ್ಲಿ ಸೈತಾನ ಏನು ಮಾಡ್ಬಿಟ್ಟಿದೆ ನಮ್ಮೆಲ್ಲರಿಗೂ ಕೂಡ ಬ್ಯುಸಿ ಅಂತ ತೋರಿಸ್ತಾ ಇರ್ತಾನೆ. ಬರೀ ಕೆಲಸ ಮಾಡೋರ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಬರೀ ಬ್ಯುಸಿನೇ ತೋರಿಸ್ಕೊಳ್ತಾ ಇದ್ದೇನೆ. ಆದರೆ ದೇವರಿಗೆ ಸಮಯ ಕೊಡೋದಕ್ಕೆ ಏನಾದ್ರು ಕೇಳಿದ್ರೆ, ಪಾಸ್ಟ್ರೆ ನಾನು ತುಂಬ ಬ್ಯುಸಿ ಪಾಸ್ಟ್ರೆ, ನಾನು ತುಂಬ ಬ್ಯುಸಿ ಎಂಬುದಾಗಿ. ದಾವಿದ ಒಬ್ಬ ದೇಶದ ಆಳ್ವಿಕೆ ಮಾಡುವಂಥ ಒಬ್ಬ ರಾಜನು, ಅವನು ಯಾವತ್ತೂ ಬ್ಯುಸಿ ಅಂತ ಹೇಳಿ. ದಾನಿಯೇಲ ಒಬ್ಬ ಮುಖ್ಯಸ್ಥನಾದಂಥ ವ್ಯಕ್ತಿ, ಮತ್ತು ಯೋಸೇಫ ಪ್ರಧಾನ ಮಂತ್ರಿ, ಯಾವತ್ತೂ ಕೂಡ ಅವ್ರ ದೇವ್ರ ವಿಷಯದಲ್ಲಿ ನಾನು ಬ್ಯುಸಿ ಎಂಬುದಾಗಿ ಹೇಳಿಲ್ಲ. ನಾನು ಲೋಕದಲ್ಲಿ ಎಷ್ಟೇ ಬ್ಯುಸಿ ಆದರೂ ಸರಿ, ನಾನು ದೇವರ ಸನ್ನಿಧಿಯಲ್ಲಿ ಇರಬೇಕು. ದಾವಿದ ಹೇಳ್ತಾನೆ ಕೀರ್ತನೆ 84ರಲ್ಲಿ, ತ್ರಿಕಾಲದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಎಂಬುದಾಗಿ. ಅಂದರೆ ರಾಜರಿಗೆ ಸಮಯ ಇಲ್ಲ, ಅವ್ರು ಯಾವಾಗಲೂ ಸರಿ ತನ್ನ ಜನರನ್ನು ರಕ್ಷಣೆ ಮಾಡೋದಕ್ಕೂ ಮತ್ತೆ ತನ್ನ ಜನರಿಗೋಸ್ಕರವಾಗಿ, ಹಿತಕ್ಕೋಸ್ಕರವಾಗಿ ವೈರಿಗಳ ಹತ್ರ ಹೋರಾಡೋದು ಮಾತ್ರ ಅಲ್ಲ, ಯುದ್ಧ ಮಾಡೋದು ಮಾತ್ರ, ಅದಕ್ಕಿಂತ ಹೆಚ್ಚಾಗಿ ತನ್ನ ಜನರಿಗೋಸ್ಕರವಾಗಿ ಅವ್ರು ದುಡಿಯುವಂಥ ವಿಷಯದಲ್ಲಿ ಯಾವಾಗಲೂ ಕೂಡ ಅದರ ವಿಷಯವಾಗಿ ಆಲೋಚನೆ ಮಾಡಬೇಕಾಗಿತ್ತು. ಆದರೆ ಅಂಥ ಅರಸರುಗಳು ಹೇಳ್ತಾ ಇದ್ದಾರೆ, ಯಾವತ್ತೂ ಕೂಡ ಅವ್ರು ಬ್ಯುಸಿ ಎಂಬುದಾಗಿ ಹೇಳಿಲ್ಲ. ಆದರೆ ಇವತ್ತು ನೀವು ನಾವು ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ಯಾವಾಗಲೂ ಬ್ಯುಸಿ ಅಂತ ಹೇಳ್ತಾ ಇದ್ವಿ. ಇನ್ನೊಂದು ವಿಷಯ, ಯಾರು ಬ್ಯುಸಿಯಾಗಿರ್ತಾರೋ ಅಂಥವನ್ನ ಸೈತಾನ ಸುಲಭವಾಗಿ ಹಿಡಿತಾ ಇರ್ತಾನೆ. ಅಂದರೆ ಯಾರು ಸುಮಾರು ಸೋಂಬೇರಿಯಾಗಿರ್ತಾರೋ ಅವನು ಸೈತಾನ ಹಿಡಿತಾ ಇದ್ದಾನೆ. ಹಾಗಾದ್ರೆ ನಾವು ಬ್ಯುಸಿ ಅಂದರೆ ಅದಕ್ಕೋಸ್ಕರ ನಿಮ್ಮ ಕೆಲಸ ಕಾರ್ಯ ಮಾಡಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳಿಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ರಿ, ಅದ್ರ ಜೊತೆಯಲ್ಲಿ ದೇವರ ವಿಷಯದಲ್ಲಿ ದೇವರಿಗೆ ಕೊಡುವಂಥ ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡುವಂಥ ಮನಸ್ಥಿತಿ ಉಳ್ಳಂಥ ಕ್ರೈಸ್ತರಾಗಿರಬೇಕು, ಮನಸ್ಥಿತಿ ಉಳ್ಳಂಥ ಶಿಷ್ಯರಾಗಿರಬೇಕು. ಯಾವಾಗ ನಾವು ಆ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ತೀವೋ ಆಗ ದೇವರು ಖಂಡಿತವಾಗಿ ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದರೆ ಆಶೀರ್ವಾದಕ್ಕೆ ತಡೆ ಯಾರಂದರೆ ನಾವೇ ಆಗಿದ್ದೇವೆ. ಕಾರಣ ಏನಂದರೆ ನಮ್ಮಲ್ಲಿ ಸರಿಯಾದಂಥ ಭಕ್ತಿ ವೈರಾಗ್ಯ ಇಲ್ಲ, ಮತ್ತು ಪ್ರಥಮ ಸ್ಥಾನ ದೇವರು ಕೊಡ್ತಾ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ಭಾನುವಾರಗಳಲ್ಲಿ ಮದುವೆ ಇಟ್ಟಾಗ ನಮ್ಮ ರಿಲೇಷನು, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅಂತ ಏನು ಮಾಡ್ತೀವಿ ಅಂದರೆ, ಅವ್ರ ಮಕ್ಕಳು ಅಂತ ಹೇಳಿ ನಾವು ಆರಾಧನೆಗೆ ತಪ್ಪಿಸ್ಕೊಂಡು ನಾವೇನು ಮಾಡ್ತೀವಂತೆ, ಆ ಒಂದು ಸಮಯದಲ್ಲಿ ದೇವರ ಆರಾಧನೆಯನ್ನು ತಪ್ಪಿಸ್ಕೊಂಡು ನಾವು ಫಸ್ಟು ಎಲ್ಲಿ ಪ್ರಥಮ ಸ್ಥಾನ ಕೊಡ್ತೀವಿ ಅಂದರೆ ಮದುವೆಗೆ ಪ್ರಥಮ ಸ್ಥಾನ ಕೊಡ್ತೀವಿ. ಅದರಿಂದ ಪ್ರಿಯ ದೇವ ಜನರೇ, ನೀವು ಪ್ರಥಮ ಸ್ಥಾನವನ್ನು ದೇವ್ರು ಕೊಡ್ರಿ, ಆನಂತರ ಅವ್ರು ಕೊಡ್ರಿ. ಅದಕ್ಕೋಸ್ಕರ ನೀವು ನಿಮ್ಮ ಸಂಬಂಧಿಕರ ಮದುವೆಗೆ ಹೋಗಬೇಡಿ, ಅವ್ರ ಕಾರ್ಯದಲ್ಲಿ ಹೋಗ್ಬೇಡ್ರಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯನೂ ಹೇಳೋದಿಲ್ಲ. ಎಲ್ರೊಟ್ಟಿಗೂ ನೀವೇನಾಗಿರಿ, ಸಮಾಧಾನವಾಗಿರಿ. ಆದರೆ ಪ್ರಥಮ ಸ್ಥಾನವನ್ನು ಮಾತ್ರ ಯಾರು ಕೊಡ್ರಿ? ನೀವು ದೇವ್ರು ಕೊಡ್ರಿ. ಒಂದು ವೇಳೆ ನಾವು ದೇವ್ರಿಗೆ ಪ್ರಥಮ ಸ್ಥಾನ ಕೊಡೋದ್ರಿಂದ ನಮ್ಮ ಸಂಬಂಧಿಕರು ನಮ್ಮ ನಿಷ್ಠುರವಾಗಿ ನೋಡಿದ್ರೆ ಪರವಾಗಿಲ್ಲ, ನಮ್ಗದು ಮುಖ್ಯ ಅಲ್ಲ. ನಮ್ಮ ಮುಖ್ಯ ಯಾವುದಂದ್ರೆ ಒಂದು ವಿಷಯನೇ ಮುಖ್ಯ. ಉದಾಹರಣೆಯಾಗಿ, ನಾನು ಶ್ರೇಷ್ಠ ಅಂತ ಹೇಳ್ತಲ್ಲ, ನಮ್ಮ ಒಂದು ಸಾಕ್ಷಿ ಜೀವಿತ ನಿಮ್ಗೆ ಹೇಳ್ತೇನೆ. ಇದು ಕಳೆದ ತಿಂಗಳಲ್ಲಿ ಸಂಡೇ ನಮ್ಮ ಮಗಂದು ಎಂಗೇಜ್ಮೆಂಟ್ ಇತ್ತು. ಈ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ಕೆರಡೆ ಫಂಕ್ಷನ್ ನಡೀತಾ ಇದೆ. ಕರೆಕ್ಟಾಗಿ ನಾನು 7:15 ನಾನೇನು ಮಾಡಿದೆ, ಅಲ್ಲೆಲ್ಲ ಫೋಟೋ ಹಿಡಿತಾ ಇದ್ರು. ನಾನು ಹೇಳಿದೆ, ಇಲ್ಲ ನನಗೆ ಬೈಬಲ್ ಸ್ಟಡಿ ಇದೆ, ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಇಲ್ಲ ರೀ, ಇಲ್ಲ ಸರ್, ನೀವು ಫೋಟೋ ಇಟ್ಕೊಳ್ಳಿ, ಮಗಂದು ಇದೆಯಲ್ಲ ಪರವಾಗಿಲ್ಲ, ಯಾಕಂದರೆ ಒಂದು ಫೋಟೋ ಹಿಡಿದ್ಬಿಡಿ ಸಾಕು, ನಾನು ಬೈಬಲ್ ಸ್ಟಡಿ ಮುಗಿಸ್ಕೊಂಬರ್ಬೇಕು. ನಾನು ಯಾಕಂದರೆ ಅದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ದೇವರೊಟ್ಟಿಗೆ, ನಾನು ಅದನ್ನು ಮಾಡಲೇಬೇಕಂತ ಹೇಳಿದಾಗ ಕೆಲವರೆಲ್ಲ ಏನು ಮಾಡ್ತಾ ಇದ್ದೀರಾ, ಬರವಾರ ಹೇಳ್ಬೋದಲ್ಲ ನೀವು ಅಂತ. ಈಗ ನಾನು ಹೇಳಿದೆ, ನಾನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡೋದ್ರಲ್ಲಿ ನಾನು ಇಂಥ ಸಂದರ್ಭಗಳಲ್ಲಿ ಅದನ್ನು ಯೂಸ್ ಮಾಡಬೇಕು, ಇಲ್ಲ ಪ್ರಾಕ್ಟಿಕಲ್ ಆಗಿ ತಗೋಬೇಕೆಂಬುದಾಗಿ ಹೇಳಿ ನಾನು ಊಟ ಮಾಡಿದೆ ಕೂಡ ನಾನು ಬಂದು ಆ ಸಂಡೆ ಕೂತ್ಕೊಂಡು ಮಾತಾಡಿದ್ದೀನಿ. ಇದನ್ನು ನಾನು ಹೆಮ್ಮೆಗೋಸ್ಕರವಾಗಿ ಹೇಳ್ತಾ ಇಲ್ಲ. ನಿಮ್ಮ ಒಂದು ಆತ್ಮೀಯವಾದಂಥ ಜೀವಿತದಲ್ಲಿ ಈ ಭಕ್ತಿ ವೈರಾಗ್ಯ ಮತ್ತು ಪ್ರಥಮ ಸ್ಥಾನವನ್ನು ದೇವರಿಗೆ, ಈಗ ನಾನು ತಪ್ಪಿಸ್ಕೋಬೋದಾಗಿತ್ತು, ಫೋನ್ ಮಾಡಿ ಫಸ್ಟೇ ಹೇಳ್ಬಿಟ್ಟು
ಇಲ್ಲ ಬ್ರದರ್ ಅಂದರೆ ಯಾರೋ ಅರೇಂಜ್ ಮಾಡ್ತಾ ಇದ್ರು. ಆದರೆ ನನ್ನ ಉದ್ದೇಶ ಏನು ಗೊತ್ತಾ, ನಾವು ಒಂದು ಕೆಲಸವನ್ನ ದೇವರ ಒಂದು ವಿಷಯದಲ್ಲಿ, ಕೆಲಸ ಆಗಲಿ, ಗುಡ್ಸೋ ವಿಷಯ ಆಗಿರಲಿ, ಚೇರ್ ಹಾಕೋ ವಿಷಯ ಆಗಿರಲಿ, ಅದು ವಾಕ್ಯ ವಿಷಯನೇ ಆಗಿರಲಿ, ನಾವು ಅದನ್ನ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ಆದರೂ ಸರಿನೇ, ಅದೆಲ್ಲ ಸೆಕೆಂಡು. ಫಸ್ಟು ನಮ್ಗೆ ಯಾವುದಂದ್ರೆ ದೇವರ ಒಂದು ಕಾರ್ಯನೇ ಫಸ್ಟು ಎಂಬುದಾಗಿ ತೀರ್ಮಾನ ಮಾಡಬೇಕು. ಅಂದರೆ ನಾವು ಒಳ್ಳೆ ಶಿಷ್ಯರಾಗೋದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಕಡೆ ತನಕ ಯೇಸು ಕ್ರಿಸ್ತನ ಒಳ್ಳೆ ಶಿಷ್ಯರಾಗಿ ಜೀವಿಸೋದಕ್ಕೆ ನಮ್ಮಲ್ಲಿ ಆ ವೈರಾಗ್ಯ ಇರಬೇಕು, ಆ ಪ್ರಥಮ ಸ್ಥಾನ ಕೊಡುವಂಥ ಗುಣ ಇರಬೇಕು. ಯಾವಾಗ ನಮ್ಮಲ್ಲಿ ಅದು ಇದಿರುತ್ತೋ ಆಗ ದೇವರು ಖಂಡಿತವಾಗಿ ಕೂಡ ನಾವು ಕೈ ಹಚ್ಚುವಂಥ ಎಲ್ಲ ಕೆಲಸವನ್ನ ದೇವರು ಖಂಡಿತವಾಗಿ ಸಫಲ ಮಾಡ್ತಾನೆ. ಆದರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಸಫಲತೆ ಯಾಕೆ ನೋಡ್ತಾ ಇಲ್ಲ ಅಂದರೆ, ದೇವರು ನಂಬಿಗಸ್ತನು. ಆತ ನಮ್ಮನ್ನು ಕರೆದ ಮೇಲೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ. ಉದಾಹರಣೆಯಾಗಿ ಈಗ ನೀವಾಗಲಿ ನಾನಾಗಲಿ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರೇ ನಮಗೆ ಈ ದಿನ ಗಾಳಿ ಕೊಡು ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಯಾರಾದರೂ ಖಂಡಿತವಾಗಿ ಯಾರೂ ಪ್ರಾರ್ಥನೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಈ ಇದು ದೇವ ಪ್ರತಿದಿನ ಇಲ್ಲ ದೇವ್ರ ಹತ್ರ ಇದು ಅವಶ್ಯಕತೆ ನಮ್ಗೆ ಬೇಕಾಗಿದೆ. ಮನುಷ್ಯನಿಗೆ ಈ ಗಾಳಿ, ನೀರು ಮತ್ತೆ ಬೆಳಕು, ಸೂರ್ಯನ ಬೆಳಕು ಇಲ್ಲಾಂದ್ರೆ ಮನುಷ್ಯ ಸತ್ತೋಗ್ತಾನೆ. ಉಂಟು ಇದು ಗಾಳಿ, ಸೂರ್ಯ ಬೇಕೇ ಬೇಕು, ಆಹಾರ ಬೇಕೇ ಬೇಕು. ಇದನ್ನ ನಾವ್ಯಾರು ಕೇಳಲಿಲ್ಲ, ದೇವರೇ ಕೊಡ್ತಾ. ಅದರ ಅರ್ಥ ಏನಂದ್ರೆ, ದೇವರು ನಿಮ್ಮನ್ನು ಕರೆದ ಮೇಲೆ ಪರಲೋಕ ನಮ್ಮ ಅವಶ್ಯಕತೆ ಏನೆಂಬುದಾಗಿ ಪರಲೋಕಕ್ಕೆ ಗೊತ್ತಿದ್ದ ಕಾರಣ ಅದೇ ರೀತಿಯಾಗಿ ನಿಮ್ಮ ಭವಿಷ್ಯದ ವಿಷಯದಲ್ಲಿ, ಮಕ್ಕಳ ಭವಿಷ್ಯದ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಏನಂತ ಅಂದ್ರೆ, ನನಗೆ ಅವಶ್ಯಕತೆಗಳನ್ನ ದೇವ್ರು ಪೂರೈಸ್ತಾ ಇರ್ತಾನೆ. ಅಂದ್ರೆ ನಮ್ಗೆ ಯಾವುದು ಅವಶ್ಯಕತೆ ಇದೆಯೋ ಅದು ಪರಲೋಕ ನೋಡ್ತಾ ಇರ್ತದೆ. ಆ ಪರಲೋಕ ಒಂದಿನ ಸಂಧಿಸ್ತದೆ ನಮಗೆ. ಅದು ಹೇಗ್ ಬರುತ್ತೋ ನಮ್ಗೆ ಗೊತ್ತಿಲ್ಲ, ಆದ್ರೆ ದೇವ್ರು ನಮಗೆ ಖಂಡಿತವಾಗಿ ಕೊಡ್ತಾನೆ. ಹಾಗಾದ್ರೆ ನಮ್ಮ ಅವಶ್ಯಕತೆಗಳ ಏನಿದೆಯೋ ಅದನ್ನ ಖಂಡಿತವಾಗಿ ಕೂಡ ದೇವರು ಪೂರೈಸ್ತಾನೆ. ನೋಡಿ, ಸೂರ್ಯನ ಬೆಳಕು ಕೇಳಲಿಲ್ಲ ನಾವು, ಮಳೆ ಕೇಳಲಿಲ್ಲ, ಗಾಳಿ ಕೇಳಲಿಲ್ಲ, ಆದ್ರೆ ತಾನಾಗೆ ಸಿಗ್ತಾರೆ. ದೇವ್ರಿಗೆ ಗೊತ್ತು, ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರವಾಗಿ ದೇವ್ರು ಏನ್ ಮಾಡ್ತಾರೆ, ಅವಶ್ಯಕತೆಯನ್ನು ಪೂರೈಸ್ತಾ ಇದ್ದಾನೆ. ಅದೇ ತರ ನಿಮ್ಮ ಜೀವಿತಕ್ಕೆ ಬೇಕಾದಂತ ಎಲ್ಲಾ ವಿಷಯದಲ್ಲೂ ಕೂಡ ಪರಲೋಕ ನೋಡ್ತಾ ಇದೆ. ಅವಶ್ಯಕತೆಗಳು ಬಂದಾಗ, ಎಮರ್ಜೆನ್ಸಿ ಬಂದಾಗ ತಾನಾಗೆ ಅದು ಬಂದೇ ಬರುತ್ತೆ. ಅಂದಾಗ ಕೆಲವ್ರಿಗೆ ಏನಂತಂದ್ರೆ, ಇದು ಹೆಂಗಾಗ ಸಾಧ್ಯ ಅಂತ ಕೇಳ್ತೀವಿ ನಾವು. ಆದ್ರೆ ದೇವ್ರು ಹೇಳ್ತಾರೆ, ನಮ್ಮ ಜೀವಿತಗಳಲ್ಲಿ ಏನೆಲ್ಲ ಕೊಡ್ಬೇಕೆಂಬುದಾಗಿ ದೇವ್ರಿಗೆ ಗೊತ್ತಿದೆ. ಯಾವ ಏಜಲ್ಲಿ ಕೊಡ್ಬೇಕು, ಯಾವ ಸಂದರ್ಭದಲ್ಲಿ ಕೊಟ್ರೆ ಒಳ್ಳೇದು ಎಂಬುದಾಗಿ ಯಾರು ಗೊತ್ತಿದೆ ಅಂತೆ, ದೇವ್ರಿಗೆ ಗೊತ್ತಿದೆ. ಆದ್ರೆ ವಾಕ್ಯ ಹೇಳುತ್ತೆ, ನಮ್ಮ ಇಷ್ಟಾರ್ಥಗಳನ್ನು ದೇವ್ರು ಖಂಡಿತವಾಗಿ ನೆರವೇರಿಸ್ತಾನೆ. ಆದ್ರೆ ನಮ್ಮ ಒಂದು ಮನಸ್ಥಿತಿ ಹೇಗಿರ್ಬೇಕಂದ್ರೆ, ವೈರಾಗ್ಯ, ಪ್ರಥಮ ಸ್ಥಾನವನ್ನ ದೇವರಿಗೆ ನಾನು ಕೊಡ್ಬೇಕು, ದೇವರ ಕಾರ್ಯಗಳಿಗೋಸ್ಕರವಾಗಿ ನಾವು ಮಾಡಬೇಕು. ದೇವರು ನಮ್ಮನ್ನ ಯಾವ ರೀತಿ ಆಶೀರ್ವಾದ ಮಾಡಿದಾನೋ ಆ ರೀತಿಯಾಗಿ ನಾವೇನ್ ಮಾಡ್ಬೇಕಂತೆ, ದೇವರ ಕಾರ್ಯಗಳನ್ನ ಕೈಗೊಂಡು ನಡೆಯುವಂತ ಶಿಷ್ಯರಾಗಿದ್ರೆ ಖಂಡಿತವಾಗಿ ಕೂಡ ದೇವರ ಆಶೀರ್ವಾದ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಕೂಡ ಸದಾಕಾಲ ಇರುತ್ತೆ. ನಾವು ಎಷ್ಟು ಮಟ್ಟಿಗೆ ನೀತಿವಂತರಾಗಿರ್ತೀವೋ ನಮ್ಮ ಸಂತತಿ ಅಷ್ಟು ಮಟ್ಟಿಗೆ ಆಶೀರ್ವಾದ. ಉದಾಹರಣೆಯಾಗಿ ಅಳವಡಿಕೆಯಲ್ಲಿ ಅಬ್ರಾಮನ್ ನೋಡ್ತೇವೆ. ಅಬ್ರಾಮನ ಸಂತತಿಯಾಗಿ ದೇವರ ಆಶೀರ್ವಾದ ಮಾಡ್ತಾ ಇರುತ್ತೆ. ಕಾರಣ ಏನ್ ಗೊತ್ತರ, ಅಬ್ರಾಮನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ನಡೆದ ಕಾರಣ ಅವನ ಸಂತತಿ ದೇವರು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು. ಒಂದು ವೇಳೆ ನಾವು ನಮ್ಮ ಮಕ್ಕಳಿಗೆ ಏನು ಮಾಡದೆ ಹೋಗ್ಬೋದು, ಆದರೆ ನಾವು ನೀತಿವಂತರಾಗಿ, ನಾವು ಸರಿಯಾದ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಒಳ್ಳೆ ಶಿಷ್ಯರಾಗಿ ನಡೆದ್ರೆ ನಮ್ಮ ಸಂತತಿಗೆ ಆಶೀರ್ವಾದ ಖಂಡಿತವಾಗಿ ಕೂಡ ನಮಗೆ ಸಿಕ್ಕೇ ಸಿಗುತ್ತೆ. ಪ್ರಿಯ ದೇವಜನರೇ, ನಾವು ಒಬ್ರು ಯೇಸು ಕ್ರಿಸ್ತನ ಒಳ್ಳೆ ಶಿಷ್ಯರಾದ್ರೆ ನಮ್ಮ ಸಂತತಿಗೂ ಆಶೀರ್ವಾದ, ನಮಗೂ ಆಶೀರ್ವಾದ, ಮತ್ತೆ ನಮ್ಮ ಜೊತೆಲಿ ಇರುವಂಥವ್ರು ಕೂಡ ದೇವ್ರು ಏನ್ ಮಾಡ್ತಾನಂತೆ, ಆಶೀರ್ವಾದ ಕೊಡ್ತಾನೆ. ಅದರಿಂದ ನಮ್ಮ ಒಂದು ಭಕ್ತಿ ವೈರಾಗ್ಯ ಹೇಗಿರ್ಬೇಕಂದ್ರೆ, ನಾವು ಯಾವಾಗ್ಲೂ ಸರಿ ಭಕ್ತಿ ವೈರಾಗ್ಯದಲ್ಲಿ ನಾವು ಸರಿಯಾಗಿದ್ರೆ ಅಷ್ಟು ಮಾತ್ರವಲ್ಲದೆ ಪ್ರಥಮ ಸ್ಥಾನವನ್ನ ದೇವರಿಗೆ ಕೊಡುವಂತ ಮನಸ್ಸು ನಮಗಿದ್ರೆ ನಮ್ಮನ್ನು ಸೋಲಿಸುವಂತ ವ್ಯಕ್ತಿ ಈ ಲೋಕದಲ್ಲಿ ಯಾವ ಶಕ್ತಿನೂ ಇಲ್ಲ. ಆದ್ರೆ ನಾವು ಯಾವಾಗ ಸೋತೋಗ್ತೀವಿ ಅಂದ್ರೆ, ಶಿಷ್ಯರಾಗಿದ್ದೇವೆ ಸರಿನೇ,
ಆದರೆ ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥ ಮನಸ್ಸೇ ನಮ್ಗಿಲ್ಲದೆ ಹೋದರೆ ನಾವು ಖಂಡಿತವಾಗಿ ಕೂಡ ಎಲ್ಲ ವಿಷಯಗಳು ಸೋತು ಹೋಗ್ತೇವೆ. ನಾವು ಯಾವಾಗ ದೇವರಿಗೋಸ್ಕರವಾಗಿ ಭಕ್ತಿ ವೈರಾಗ್ಯವಾಗಿರ್ತೀವೋ ಆಗ ಖಂಡಿತವಾಗಿ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನನ್ನ ಜೀವಿತದಲ್ಲಿ ನಡೆದಂಥ ಒಂದು ಘಟನೆ ನಿಮ್ಗೆ ಹೇಳ್ತೇನೆ. ನಾನು ಕೂಡ 1991-92ರಲ್ಲಿ ಅನೇಕ ಕಡೆಗಳಿಗೆ ಕೆಲಸ ಹುಡುಕಿದಂಥ ಸಂದರ್ಭದಲ್ಲಿ ಅವಾಗೆಲ್ಲ ಸಂಡೇ ಲೀವ್ ಸಿಗೋದು ಕಷ್ಟ. ನಾನು ಹೇಳ್ತಾರೆ ಒಂದು 20-30 ವರ್ಷಗಳ ಹಿಂದೆಲ್ಲ ಸಂಡೇ ಲೀವ್ಗಳು ಕೊಡೋದು ಬಹಳ ಕಡಿಮೆ. ಅಂದರೆ ಎಷ್ಟೋ ಕಡೆ ಹೋಗಿ ಇಂಟ್ರಿಗೆ ಹೋದಾಗೆಲ್ಲ ಕೆಲಸ ಸಿಕ್ತು. ಆದರೆ ಅಲ್ಲಿ ಕೇಳ್ತಾ ಇದ್ದೀನಿ, ಫಸ್ಟು ಹೋಗಿದ ತಕ್ಷಣ ಕೇಳ್ತಾ ಇದ್ದೆ, ಸಂಡೇ ಲೀವ್ ಕೊಡ್ತೀರಾ ಅಂತ. ಸಂಡೇ ಲೀವ್ ಇಲ್ಲ ಅಂತ ಹೇಳೋರು. ಈ ರೀತಿಯಾಗಿ ಎಷ್ಟೋ ಕಡೆ ಕೆಲಸ ಸಿಗಲಿಲ್ಲ ನನಗೆ. ಆಮೇಲೆ ಕೆಲವರೆಲ್ಲ ನೋಡಿ ಆಡ್ಕೊಂಡ್ರು, ಭಕ್ತಿ ಇರಬೇಕು ಆದರೆ ಓವರ್ ಭಕ್ತಿ ಇರಬಾರ್ದು ಅಂತ ಕೆಲವರೆಲ್ಲ ವಿಶ್ವಾಸಿಗಳೇ ಆಡ್ಕೊಂಡ್ರು. ಆಗ ನಾವು ಹೇಳಿದೆ, ಇಲ್ಲ, ನಮ್ಮ ಭಕ್ತಿವರೆಗೆ ಏನಂದರೆ ಸಂಡೇ ಲೀವ್ ಇರುವಂಥ ಕಂಪ್ನಿ ಸಿಗ್ಬೇಕು ನನಗೆ. ಆ ರೀತಿಯಾಗಿದ್ದರೆ ಮಾತ್ರ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲ ಕೊಡೋ ತನಕ ಆಗಿರ್ತೀವಿ ಅಂತ. ಆ ಥರ ಹೇಳಿದಾಗ ಕೆಲವರೆಲ್ಲ ಬಂದ್ಬಿಟ್ಟು ವಿಶ್ವಾಸಿಗಳು ಆಗಿದ್ದಂಥ ಕೆಲವು ವಿಶ್ವಾಸಿಗಳು ಆಡ್ಕೊಂಡ್ರು. ಏನಂತ ಅಂದರೆ, ಆ ಥರ ಸಾಧ್ಯನೇ ಇಲ್ಲ, ಅಂದರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ, ಯಾಕೆ ನೀವು ಸಂಡೇ ಹುಡುಕ್ತಾ ಇದ್ದೀರಾ, ಆ ಥರ ಎಲ್ಲ ಸಿಗೋದು ಕಷ್ಟ ಅಂತ ಹೇಳಿ. ನಾವು ಹೇಳಿದ್ದು, ದೇವ್ರು ಕೊಡೋ ತನಕ ನಾವು ಕಾಯ್ತೀವಿ. ಎಷ್ಟು ವರ್ಷಗಟ್ಟಲೆ ಕಾಯ್ತೀರಾ, ಇಲ್ಲ ದೇವ್ರು ಕೊಡಲಿ ಅಂತೇಳಿ. ಆಮೇಲೆ ಒಂದು ಕಂಪನಿಗೆ 1 ತಿಂಗಳಾಯಿತು. 1 ತಿಂಗಳಾದಮೇಲೆ ಒಂದು ಕಂಪನಿಗೆ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟು ನಾನು ಮರೆತುಬಿಟ್ಟೆ ಅದು. ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದೀನಿ. ಆಗ ನಿದ್ದೆ ಮಾಡುವಾಗ ನಮ್ಮ ಒಬ್ಬ ರಿಲೇಷನ್ ಓಡಿ ಬಂದ್ಬಿಟ್ಟು, ಅಯ್ಯೋ ನಿಂಗೆ ಇಂಟ್ರಿ ಬಂದಿದೆ, ಈಗಲೇ ಬಾ ಅಂತ ಹೇಳ್ದೆ. ಆಗ ನಾನೇನು ಮಾಡಿದೆ, ಸರಿ ಅಂತ ಆ ಸಂದರ್ಭದಲ್ಲಿ ರೆಡಿಯಾಗಿ ಹೋದಾಗ ಇಂಟ್ರಿಯಲ್ಲಿ ಆ ಕಂಪನಿಯಲ್ಲಿ 40 ಜನ ಬಂದಿದ್ದರು. ಆ 40 ಜನದಲ್ಲಿ 39 ಜನ ಫೇಲು, ಅದ್ರಲ್ಲಿ ಪಾಸ್ ಆಗಿದ್ದು ನಾನು. ಅಂದರೆ ನಾವು ಯಾವಾಗ ಆ ಕಂಪನಿ ಏನಿದೆ ಫಸ್ಟು ಹೋಗಿದ್ದು ಇದಕ್ಕೆ ಹೇಳಿದ್ರು, ಲೀವ್ ಸಿಗುತ್ತೆ ಸಂಡೇ ಲೀವ್ ಆ ಕಂಪನಿಗೆ. ಆ ರೀತಿಯಾಗಿ ನಮ್ಮ ಭಕ್ತಿ ವೈರಾಗ್ಯ ಯಾವ ರೀತಿ ಇರುತ್ತೋ ಹಾಗೆ ದೇವರು ಕಾರ್ಯ ಮಾಡ್ತಾನೆ. ನಮ್ಮ ಭಕ್ತಿ ವೈರಾಗ್ಯ ವೀಕ್ ಆಗಿತ್ತು ಅಂದರೆ ನಾವು ಖಂಡಿತವಾಗಿ ಕೂಡ ದೇವರಿಗೆ ಪ್ರಥಮ ಸ್ಥಾನ ಕೊಡಲಿಲ್ಲ ಹೋದರೆ ನಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದನ ಪಡ್ಕೊಳ್ಳೋದು ಬಹಳ ಕಠಿಣವಾದಂಥ ವಿಷಯ. ಆದ್ದರಿಂದ ಪ್ರಿಯ ದೇವ ಜನರೇ, ಈ 3 ಜನನ್ನ ಕರೆದಾಗಲೂ ಕೂಡ ಆ 3 ಜನ ಶಿಷ್ಯರು ಫೇಲ್ ಆದರು, ಅವರು ಒಳ್ಳೆ ಶಿಷ್ಯರಾಗಿರಲಿಲ್ಲ. ಅದೇ ರೀತಿಯಾಗಿ ಇಂದು ದೇವರು ನಮ್ಮನ್ನು ಕರೆದು ನಮಗೆ ಶಿಷ್ಯರಾಗಿ ನೇಮಿಸಿದ್ದಾರೆ. ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ, ನಿಜವಾಗಿ ಕೂಡ ರಕ್ಷಣೆ ಹೊಂದಿ ನನ್ನಲ್ಲಿ ಭಕ್ತಿ ವೈರಾಗ್ಯ ಇದೆಯಾ, ಅಥವಾ ಪ್ರಥಮ ಸ್ಥಾನವನ್ನು ದೇವರು ಕೊಡ್ತಾ ಇದ್ದೀನ, ಲೋಕಕ್ಕೆ ಕೊಡ್ತಾ ಇದ್ದೀನ ಎಂಬ ತೀರ್ಮಾನ ಮಾಡಿ ಬರುವಂಥ ದಿನಮಾನಗಳಲ್ಲಿ ಈ ರಾತ್ರಿ ವೇಳೆಯಲ್ಲಿ ದೇವರು ನನ್ನೊಟ್ಟಿಗೂ ನಿಮ್ಮೊಟ್ಟಿಗೂ ಮಾತಾಡಿರುವಾಗ ನಮ್ಮ ಜೀವಿತಗಳನ್ನು ಪರಿಶೀಲನೆ ಮಾಡಿಕೊಂಡು, ದೇವರಿಗೆ ನಾವು ಉಸಿರಿರೋ ತನಕ, ನೀನು ಬರೋ ತನಕ ನಾನು ಒಳ್ಳೆ ಶಿಷ್ಯನಾಗಿ ಇರುವ ಹಾಗೆ ನನ್ನ ಭಕ್ತಿ ವೈರಾಗ್ಯವನ್ನು ಮತ್ತು ಪ್ರಥಮ ಸ್ಥಾನವನ್ನು ನಿನಗೆ ಮಾತ್ರ ಕೊಡದೆ ಬೇರೆ ಯಾರಿಗೂ ಕೊಡೋದಿಲ್ಲ ಎಂಬ ತೀರ್ಮಾನ ಮಾಡುವಾಗ ಖಂಡಿತವಾಗಿಯೂ ದೇವರ ಭರಣದಲ್ಲಿ ನಾವು ಆತನ ಭರಣದಲ್ಲಿ ಸಿದ್ಧವಾಗುವುದಕ್ಕೆ ಇದು ಸಹಾಯ ಮಾಡುವಂಥದ್ದಾಗಿದೆ. ಅದರಿಂದ ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಭಕ್ತಿ ವೈರಾಗ್ಯ ಮತ್ತು ಪ್ರಥಮ ಸ್ಥಾನವನ್ನು ದೇವರು ಕೊಟ್ಟು ನಡೆಯುವ ಹಾಗೆ ಪ್ರಯಾಸ ಪಡೋಣ. ಒಂದು ದಿನ ಬರುತ್ತೆ, ನಮ್ಮ ಭಕ್ತಿ ವೈರಾಗ್ಯಕ್ಕೂ ಮತ್ತು ಪ್ರಥಮ ಸ್ಥಾನ ದೇವರು ಕೊಟ್ಟಿದ್ದಕ್ಕೂ ಆ ಪ್ರತಿಫಲ ಅಂದರೆ 2ನೇ ಬಣದಲ್ಲಿ ನಾವೆಲ್ಲರೂ ಕೂಡ ಎತ್ತಲ್ಪಡ್ತೇವೆ. ಸೊ ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಅದನ್ನು ಮರೆಯದೆ ಬರುವಂಥ ದಿನಮಾನಗಳಲ್ಲಿ ಭಕ್ತಿ ವೈರಾಗ್ಯವುಳ್ಳಂಥ ವಿಶ್ವಾಸಿಗಳಾಗಿ ಪ್ರಥಮ ಸ್ಥಾನ ಕೊಡುವಂಥ ಶಿಷ್ಯರಾಗಿ ನಡ್ಕೊಳ್ಳುವ ಹಾಗೆ ದೇವರಿಗೆ ಒಪ್ಪಿಸ್ಕೊಳ್ಳೋಣ. ಇಲ್ಲಿ ತನಕ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳುತ್ತಾ, ದೇವರು ತಾನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆತನ ಒಳ್ಳೆ ಶಿಷ್ಯರಾಗಿ ಜೀವಿಸುವ ಹಾಗೆ ತನ್ನ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ದೇವರು ತಾನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.